ವ್ಯಾಸಾಯ ಭವನಾಶಾಯ ಶೇಷಾಯ ಗುಣರಾಶಯೇ ಹೃದ್ಯಾಗ ಶುದ್ಧ ವಿದ್ಯಾಗ ಮತ್ತಾಗ ಚ ನಮೋ ನಮಃ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ವಿಷ್ಣುತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. 45ನೇ ಶ್ಲೋಕ. ತ್ರೈಗುಣ್ಯ ವಿಷಯ ವೇದಾಃ ತ್ರೈಗುಣ್ಯ ವಿಷಯ ವೇದಾಃ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ತ್वस्थो ನಿರ್ದ್ವಂದ್ವೋ ನಿತ್ಯಸತ್ತ್वस्थೋ ನಿರ್ಯೋಗಕ್ಷೇಮ ಆತ್ಮವಾನ್ ನಿರ್ಯೋಗಕ್ಷೇಮ ಆತ್ಮವಾನ್. ಯೋಗ ಬುದ್ಧಿಯ ವಿಷಯವನ್ನು ಹೇಳ್ತಾ ಇದ್ದಾನೆ ಪರಮಾತ್ಮ. ಅಂದರೆ ಜ್ಞಾನ ಸಾಧನೆಯಾದಂತಹ ಕರ್ಮಾನುಷ್ಠಾನ ಸತ್ಕರ್ಮದ ಚಿಂತನೆಯನ್ನು ಪರಮಾತ್ಮ ಹೇಳ್ತಾ ಬಂದ. ಅದಕ್ಕೆ ಬೇಕಾದಂತಹ ನಿಷ್ಠೆಯನ್ನು ಹೇಳಿದ. ಈ ಶ್ಲೋಕದಿಂದ ಆರಂಭಿಸಿ ಸುಮಾರು 6ನೇ ಅಧ್ಯಾಯ ಕೊನೆಯ ತನಕ ಸಹಿತ ಜ್ಞಾನ ಸಾಧನೆಯ ವಿಷಯವನ್ನು ಕುರಿತು ಮಾತನ್ನು ಹೇಳ್ತಾ ಬರ್ತಾ ಮುಂದೆ ಭಾಷ್ಯದಲ್ಲಿ ಆಚಾರ್ಯರು ತಾಂ ಯೋಗ ಬುದ್ಧಿಮಾಹ ತ್ರಿಗುಣ್ಯ ವಿಷಯಾ ಇತ್ಯಾದಿನ ಇತರದ ಅಪೌತ್ಯ. ಇಲ್ಲಿ ತನಕ ತನ್ನ ಮಾತು ಜ್ಞಾನ ಸಾಧನೆಯ ಮಾತನ್ನು ವಿಷಯದಲ್ಲಿ ವಿಶ್ವಾಸ ಇಡಬೇಕು ಅಂತ ಅರ್ಜುನಿಗೆ ಹೇಳಿದ ಅಲ್ವಾ. ಆ ವಿಶ್ವಾಸ ಇವನಲ್ಲೇ ಯಾಕೆ ಇಡಬೇಕು, ಅರ್ಜುನಿಗೆ ಪ್ರಶ್ನೆ ಬರಬಹುದು ಅಂತ ಅದು ನಿರಾಕರಣೆಯನ್ನು ಮಾಡಿದ. ಹೀಗೆ ಈ ಶ್ಲೋಕದಿಂದ ಆರಂಭಿಸಿ ಇತ್ಯಾದಿನ ಇತರದ ಅಪೌತ್ಯ 6ನೇ ಅಧ್ಯಾಯ ಸಮಾಪ್ತಿ ತನಗೂ ಸಹಿತ ಯೋಗದ ಮಾತನ್ನು ಕುರಿತು ಅಂದರೆ ಜ್ಞಾನ ಸಾಧನೆಯ ಮಾತನ್ನು ತಾನು ಮುಂದುವರಿಸ್ತಾನೆ. ಅರ್ಥ ಇತರದ ಅಪೌತ್ಯ, ಇಂತಹ ಯೋಗಕ್ಕೆ ವಿರುದ್ಧವಾದ ಮಾತನ್ನು ನಿರಾಕರಣೆ ಮಾಡ್ತಾನೆ ಅಂತ ತಿಳ್ಕೊಳ್ಬೇಕು. ಜ್ಞಾನ ಸಾಧನೆ ಅಂದರೆ ಇದೇನೆ, ನಾನು ಹೇಳಿದ್ದು ಜ್ಞಾನ ಸಾಧನೆ ಆಗ್ತದೆ. ಸತ್ಕರ್ಮಾನುಷ್ಠಾನ ಕರ್ಮದ ಚಿಂತನೆ ಇಂಥದ್ದೇ. ಜ್ಞಾನಕ್ಕೆ ಬೇಕಾದಂತಹ ತತ್ವಜ್ಞಾನ ಅಪರೋಕ್ಷ ಜ್ಞಾನಕ್ಕೆ ಬೇಕಾದಂತಹ ಜ್ಞಾನ ಸಾಧನೆ ಅಂದರೆ ಇದೇನೆ. ಅದಕ್ಕೆ ವಿರುದ್ಧವಾದದ್ದೆಲ್ಲವೂ ಸಹಿತ ಅದು ಯಾವುದು ಯೋಗವಲ್ಲ, ಅದು ಜ್ಞಾನ ಸಾಧನೆ ಆಗೋದಿಲ್ಲ ಅಂತ. ಹೀಗೆ ತ್ರಿಗುಣ್ಯ ವಿಷಯ ವೇದಾ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ತ್ರಿಗುಣ್ಯ ವಿಷಯ ವೇದಾ ತ್ರಿಗುಣ ಸಂಬಂಧೀಭೂತವಾದದ್ದು. ಯಾವುದು ತ್ರಿಗುಣ ಅಂದರೆ ಸತ್ವ ರಜೋ ತಮೋ ಗುಣ ಸಂಬಂಧಿ ರೂಪವಾದಂತಹ ಯಾವುದು ಸ್ವರ್ಗಾದಿ ಫಲಕ್ಕೆ ಕಾರಣವಾದಂತಹ ಯಾವ ವಿಷಯ, ಸ್ವರ್ಗಾದಿ ಫಲಕ್ಕೆ ಕಾರಣಭೂತವಾದ್ಯಾವುದು ಯಜ್ಞಯಾಗಾದಿಗಳು, ಅದನ್ನು ಸಾಧನ್ಯವನ್ನು ಮಾಡ್ತಾ ಇದೆ, ಅದಕ್ಕೆ ವಿಷಯಭೂತವಾಗಿದೆ. ಅದನ್ನು ಸಾಧನೆ ಮಾಡುವಂತಹದ್ಯಾವುದು ವೇದ ಅಂತ. ಹೀಗೆ ತ್ರಿಗುಣ್ಯ ವಿಷಯ ಇದು ಆಪಾತತಃ ಕಾಣುವಂತಹದ್ದು ವೇದದ ಅರ್ಥ. ತ್ರಿಗುಣ್ಯ ವಿಷಯ ವೇದ ತ್ರಿಗುಣ ಸಂಬಂಧೀಭೂತವಾದಂತಹ ಸತ್ವರಜೋತಮೋ ಗುಣಗಳ ಸಂಬಂಧಭೂತವಾದಂತಹ ಸ್ವರ್ಗಾದಿ ಫಲ, ನಶ್ವರವಾದ ಸ್ವರ್ಗಾದಿ ಫಲಗಳಿವೇನಿವೆ ಆ ಸ್ವರ್ಗಾದಿ ಫಲಕ್ಕೆ ಸಾಧನಭೂತವಾದದ್ಯಾವುದು ವೇದದಲ್ಲಿ ಹೇಳಿದಂತಹ ಯಜ್ಞಯಾಗಾದಿಗಳ ಕ್ರಿಯೆಗಳು ಅಂತ ಏನಿದೆಲ್ಲ ಅದನ್ನು ನಿಸ್ತ್ರೈಗುಣ್ಯೋ ಭವಾರ್ಜುನ. ಹಾಗೆ ವೇದದ ಅಪಾದತಃ ಕಾಣುವಂತಹ ಅರ್ಥವನ್ನು ಬಿಟ್ಟುಬಿಟ್ಟು ನಿಸ್ತ್ರೈಗುಣ್ಯೋ ಭವಾರ್ಜುನ, ಅರ್ಜುನ ನಿಸ್ತ್ರೈಗುಣ್ಯನಾಗ ಇಂತಹ ತ್ರಿಗುಣ ಸಂಬಂಧವುಳ್ಳಂತಹ ನಶ್ವರವಾದಂತಹ ಸಂಸಾರ, ನಶ್ವರವಾದಂತಹ ಸ್ವರ್ಗಾದಿ ಫಲ ಇರಬಹುದು, ಸಂಸಾರ ಬಂಧನವಿರಬಹುದು, ಅದರಿಂದ ದೂರ ಇರು. ಅದರ ಅರ್ಥವನ್ನು ವೇದಗಳು ಹೇಳ್ತಿಲ್ಲ ಅಂತ ಅಪಾದತಃ ಕಾಣ್ತಾ ಇರುವಂತಹದ್ದು ಅಷ್ಟೇ ಅದು ಅಂತ. ಅಷ್ಟು ಮಾತ್ರವಲ್ಲ, ನಿಸ್ತ್ರೈಗುಣ್ಯೋ ಅಂತ ಅನ್ನೋಕ್ಕೂ ಮತ್ತೊಂದು ಅರ್ಥ. ವೇದೋಕ್ತ ಕರ್ಮಗಳಿಗೆ, ವೇದೋಕ್ತ ಕರ್ಮ ಅಂದರೆ ಯಾವುದು? ಯಜ್ಞಯಾಗಾದಿ ಕರ್ಮ. ಆ ಯಜ್ಞಯಾಗಾದಿ ಕರ್ಮಗಳಿಗೆ ಅದರಿಂದ ಸಿಗುವಂತಹದ್ದೇನು? ಕಾಮ್ಯಕರ್ಮ ಫಲಭೂತವಾದಂತಹ ಸ್ವರ್ಗಾದಿಗಳು. ಅದರಿಂದ ಸ್ವರ್ಗಾದಿಗಳೇ ಫಲ ಅಂತ ಏನು ಚಿಂತನೆ ಇದೆ ಆ ಭ್ರಾಂತಿಯನ್ನು ಬಿಟ್ಟು ಬಿಡು. ನಿಸ್ತ್ರೈಗುಣ್ಯ ಅಂದರೆ ಹೀಗೆ ಆ ಭ್ರಾಂತಿಯನ್ನು ಬಿಟ್ಟು ಬಿಡು ಅಂತ. ಅಷ್ಟು ಮಾತ್ರವಲ್ಲ, ಅಂದರೆ ಮೇಲೋಟಕ್ಕೆ ಕಾಣುವಂತಹ ಆಪಾತತಃ ಅರ್ಥವನ್ನು ಕಾಣುವಂತಹದ್ದನ್ನು ಬಿಟ್ಟು ಬಿಡು. ಅದಕ್ಕೆ ನಿಜವಾದ ಅರ್ಥ ಏನು? ವೇದದ ಆಂತರ್ಯದಲ್ಲಿದೆ ಪರಮಾತ್ಮನ ತತ್ವಜ್ಞಾನ, ತನ್ಮೂಲಕವಾಗಿ ಸಿಗುವಂತಹ ಮೋಕ್ಷಾದಿಗಳು ಅಂತ ಅರ್ಥವನ್ನು ಮಾಡಿಕೋ ಅಂತ. ಅಷ್ಟು ಮಾತ್ರವಲ್ಲ, ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ, ನಿರ್ದ್ವಂದ್ವನಾಗ. ನಿರ್ದ್ವಂದ್ವ ಪದಕ್ಕೆ ಅರ್ಥ ಏನು? ದ್ವಂದ್ವರಹಿತನಾಗು ಅಂತ ಹಿಂದೆ ಬಂತು ಶ್ಲೋಕ ಹೇಳಿದ ಪರಮಾತ್ಮ. ಏನು ಅಂತ?
ಸುಖದುಕ್ಕೆ ಸಮಯಕೃತ್ವ ಲಾಭಾಲಾಭೋ ಎಲ್ಲದರಲ್ಲೂ ಸಮವಾಗಿರುವಂತಹದ್ದು. ಅಂದರೆ ನಮಗೆ ಹೇಗೆ ದುಃಖ ಬೇಡ ಅಂತ ಇದ್ದೀವೋ ಹಾಗೆ ಸುಖವೂ ಬೇಡ ಅಂತ ಇರಬೇಕು ಯಾವುದರಲ್ಲಿ ಲೌಕಿಕವಾಗಿ. ಹಾಗೆ ಆ ಅರ್ಥದ ಚಿಂತನೆಯನ್ನು ಹೇಳ್ತಾರೆ. ನಿರ್ದ್ವಂದ್ವನ ದ್ವಂದ್ವ ಅಂದರೆ ಒಂದು ಅದು ಅರ್ಥವೂ ಆಗ್ತದೆ, ದುಃಖ ಬೇಡ ಅಂತ ಹೇಗಿರ್ತದೆ, ಸುಖವೂ ಬೇಡ ಅಂತ. ಮತ್ತೊಂದು ಅರ್ಥ ಏನು, ಸುಖ ಬಂದಾಗ ಹಿಗ್ಗುವಂತಹದ್ದು, ದುಃಖ ಬಂದಾಗ ಕುಗ್ಗುವಂತಹದ್ದು. ಹಾಗೆ ಬೇಡ, ಸಮವಾಗಿ. ಅಷ್ಟು ಮಾತ್ರವಲ್ಲ, ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ಹೀಗೆ ನಿತ್ಯ ಸತ್ವಸ್ಥ. ಮತ್ತೊಂದು ಅರ್ಥವು ಹೇಳ್ಬೋದು, ದೇಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಮೇಲ್ನೊಳಗೆ ಕಾಣುವಂತಹ ಸ್ವರ್ಗಾದಿಗಳ ಫಲವೇ ಈ ಯಜ್ಞಯಾಗಾದಿಗಳಿಂದ ಆಗುವಂತಹದ್ದು. ವೇದದಲ್ಲಿ ಹೇಳಿದಂತಹ ಯಜ್ಞಯಾಗಗಳ ಅದರ ಸಾಧನೆ ಏನು, ಸ್ವರ್ಗಾದಿಗಳೇ ಫಲ ಅಂತ, ನಶ್ವರವಾದಂತಹ ಸ್ವರ್ಗಾದಿವೇ ಫಲ ಅಂತ ಭ್ರಾಂತಿಯನ್ನು ಹೊರ ಮಾಡಿಕೊ, ಅದನ್ನು ದೂರ ಮಾಡಿಕೊ. ವಿಷ ಯ, ಅದು ವಿಷಕ್ಕೆ ಸಮಾನವಾದದ್ದು. ವಿಷ ಯ, ಆ ವಿಷವನ್ನು ದೂರ ಮಾಡುವಂತಹದ್ದು ವೇದ ಅಂತ ತಿಳಿ. ಸಂಸಾರ ಬಂಧನ ಎಂಬುವಂತಹ ವಿಷವನ್ನು ದೂರ ಮಾಡುವಂಥದ್ದು ತಿಳಿ. ವಿಸ್ತೈಗುಣ್ಯ, ಅದನ್ನು ದೂರ ಮಾಡುವಂತಹದ್ದು ತಿಳಿ. ದ್ವಂದ್ವ ಸಹಿಷ್ಣು ನಾವು, ಅದರಲ್ಲಿ ಹಿಗ್ಗುವಂತಹದ್ದು ಕುಗ್ಗುವಂತಹದ್ದು ಮಾಡಲಿಕ್ಕೆ ಹೋಗಬೇಡ, ಸಮನಾಗಿರು. ನಿತ್ಯ ಸತ್ವಸ್ಥ, ನಿತ್ಯನಾದಂತಹ ಅನಾದಿ ನಿತ್ಯನಾದಂತಹ ಸತ್ವ ಅಂದರೆ ಸದ್ಗುಣ ಭರಿತನಾದಂತಹ ಪರಮಾತ್ಮನಲ್ಲಿ ಸ್ಥಃ ಇರು, ಯಾವತ್ತೂ ಇರು. ಅದರ ಅರ್ಥ ಏನು, ಅವನ ಸ್ಮರಣೆಯನ್ನು ಮಾಡು. ಅನಾದಿ ನಿತ್ಯನಾದಂತಹ ಸದ್ಗುಣಗಳ ಭರಿತನಾದಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡು. ನಿರ್ಯೋಗಕ್ಷೇಮ ಆತ್ಮವಾನ್, ಏನು ಅಂತ ಸ್ಮರಣೆ ಮಾಡಬೇಕು, ಆತ್ಮ ಅಂತ ಸ್ಮರಣೆ ಮಾಡು. ಆತ್ಮ ಅಂದರೆ ಅವ ನಮಗೆ ಎಂಥವ ರಕ್ಷಕ. ಮಮ ಸ್ವಾಮಿ ಹಿರಣ್ಯತ್ಯಂ ಆಚಾರ್ಯರು ತಿಳಿಸಿದ್ದಾರೆ ಅಲ್ವಾ. ನಮ್ಮ ಸ್ವಾಮಿ ಅಂತ ಚಿಂತನೆ ಮಾಡು. ಎಲ್ಲರ ಅಂತರದ ಒಳಗಿರುವಂತಹ ಹೊರಗಿರುವಂತಹ ವ್ಯಾಪ್ತನಾದಂತಹ ಪರಮಾತ್ಮ ಅಂತ ಚಿಂತನೆ ಮಾಡು. ಸರ್ವತ್ರ ವ್ಯಾಪ್ತನಾದಂತಹ ಪರಮಾತ್ಮ ನಮ್ಮ ರಕ್ಷಕ, ನಮಗೆ ಸ್ವಾಮಿ ಅಂತ ಚಿಂತನೆ ಮಾಡು. ಹೀಗೆ ನಿರ್ಯೋಗ ಕ್ಷೇಮ ಆತ್ಮವ. ನಿರ್ಯೋಗ ಕ್ಷೇಮ ಲೌಕಿಕವಾದಂತಹ ತ್ರಿಗುಣಭರಿತವಾದಂತಹ ಸತ್ವರಜೋತಮೋಗುಣಭರಿತವಾದಂತಹ ಯೋಗ ಅಂದರೆ ನಾವೇನು ಪಡೆದಿದ್ದೇವೆ ಅದರಲ್ಲಿ ಪಡೆದನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಬೇಕಾದಂತಹ ಕ್ಷೇಮದ ವಿಷಯದಲ್ಲಿ ಹೋಗಬೇಡ. ಅದು ನಶ್ವರವಾದ ಪರಮಾತ್ಮನ ಚಿಂತನೆಯನ್ನು ಮಾಡು, ಸ್ಮರಣೆ ಮಾಡು, ನಮ್ಮ ಸ್ವಾಮಿಯಿಂದ ಚಿಂತನೆ ಮಾಡು. ಹೀಗೆ ಸ್ವಾಮಿ ಆ ಸರ್ವತ್ರ ವ್ಯಾಪ್ತ ನಮ್ಮ ಸ್ವಾಮಿಯಿಂದ ಚಿಂತನೆ ಮಾಡೋದ್ರ ಮುಖಾಂತರವಾಗಿ ಐಕ್ಯ ಭಾವನೆಯನ್ನು ತೋರಬೇಡ. ಅದರ್ಥ ಏನು, ನಮ್ಮ ಸ್ವಾಮಿ ಅಂತ ಅರ್ಥ ಆದರೆ ಏನಾಗ್ತದೆ, ಒಂದೇ ಆಗ್ತದ ಈಶ್ವರರ ಐಕ್ಯ ಭಾವ ಚಿಂತನೆ ಬರ್ತದ? ಇಲ್ಲ. ಆತ್ಮವಾನ್ ಪದಕ್ಕೆ ಅರ್ಥನು ಜೀವ ಈಶ್ವರರ ಐಕ್ಯ ಭಾವವನ್ನು ದೂರ ಮಾಡಿಕೊ. ಹೀಗೆ ಪರಮಾತ್ಮನ ಚಿಂತನೆಯನ್ನು ಮಾಡು ಅಂತ ಪರಮಾತ್ಮ ತಿಳಿಸಿಕೊಟ್ಟ. ಹೀಗೆ ಭಾಷ್ಯದಲ್ಲಿ ಆಚಾರ್ಯರು ತಾವು ತಿಳಿಸ್ತಾ ಅದರ ವಿಷಯವನ್ನು ಬಿಡಿಸ್ತಾರೆ. ಮುಂದೆ ಯೋಗದ ಕುರಿತು ಮಾತುಗಳನ್ನು ಆಡ್ತಾನೆ. ಅಷ್ಟು ಮಾತ್ರವಲ್ಲ, ಯೋಗಕ್ಕೆ ವಿರುದ್ಧವಾದಂತಹ ಮಾತನ್ನು ನಿರಾಕರಣೆಯೂ ಮಾಡ್ತಾನೆ ಅಂತ ತಿಳ್ಕೊಳ್ಬೇಕು ಅಂತ. ವೇದಾನ ಪರೋಕ್ಷಾರ್ಥತ್ವಾತ್ ತ್ರಿಗುಣ ಸಂಹಿತ್ ಸ್ವರ್ಗಾದ್ ಪ್ರತೀತೋ ಅರ್ಥೋ ಇವ ಭಾತಿ ಪರೋಕ್ಷವಾದಿ ವೇದೋಯಂ ಇದು ಯುಕ್ತಂ. ವೇದಗಳು ಯಾವತ್ತೂ ಸಹಿತ ಪರೋಕ್ಷಾರ್ಥಭೂತವಾದದ್ದು, ಅಂದರೆ ಅತ್ಯಂತ ಗಹನಭೂತವಾದದ್ದು. ಗೂಢಾರ್ಥಗಳನ್ನು ಇಟ್ಟುಕೊಂಡಿರುವಂತಹದ್ದು ಯಾವುದು ವೇದ. ಅದು ಹಿಂದೆ ಹೇಳಿದ್ದಾರೆ, ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ತ್ರಿಗುಣ ಸಂಬಂಧೀಭೂತವಾದಂತಹ ಸ್ವರ್ಗಾದಿಗಳು ಅಂತ ಕಾಣ್ತದೆ. ತ್ರಿಗುಣ ವಿಷಯ ವೇದ ಅಂತ ಅರ್ಥ ಏನು ಅಂದರೆ ತ್ರಿಗುಣ. ಯಾವ ತ್ರಿಗುಣ? ಸತ್ವ ರಜೋತಮೋ ಗುಣಗಳ ಸಂಬಂಧಭೂತವಾದದ್ದು ಯಾವುದು? ಸ್ವರ್ಗಾದಿ ಫಲವನ್ನು ತಂದುಕೊಡುವಂತಹ ಯಜ್ಞಯಾಗಾದಿ ಕ್ರಿಯೆಗಳನ್ನು ಮಾಡುವಂತಹ, ಅದನ್ನು ತೋರುವಂತಹ, ಅದಕ್ಕೆ ಸಾಧನೀಭೂತವಾದದ್ದು ಯಾವುದು? ವೇದ ಅಂತ ತೋರ್ತದೆ. ಇದು ಆಪಾತತಃ ಅರ್ಥ. ಆದರೆ ವೇದ ಎಂಥದ್ದು? ಅತ್ಯಂತ ಗಹನಭೂತವಾದ ಗೂಢಾರ್ಥಗಳಿಂದ ಕೂಡಿರುವಂತಹದ್ದು. ಮೇಲ್ನೋಟಕ್ಕೆ ಅರ್ಥಕ್ಕೆ ಕಾಣ್ಬೋದು, ಒಳಾರ್ಥ ಏನು, ಅದರ ಅರ್ಥವೇ ಬೇರೆ ಇದೆ. ವೇದ ತಾತ್ಪರ್ಯ ಇರುವಂತಹದ್ದು ಯಾರಲ್ಲಿ? ವಿಷಯ ಪರಮಾತ್ಮ ಕೊಡುವಂತಹ ಅನುಗ್ರಹ ರೂಪದಲ್ಲಿ ಕೊಡುವಂತಹ ಮೋಕ್ಷದಲ್ಲಿ ಹೊರತು ಇದರಲ್ಲಿ ಇಲ್ಲ ಅಂತ ಇದರಿಂದ ಹೇಳಿದ್ದಾರೆ. ಪರೋಕ್ಷವಾದಿ ವೇದೋಯಂ ಅಲ್ವಾ. ವೇದಗಳಾಗಲಿ, ವೇದಗಳ ವೇದಾಭಿಮಾನಿಗಳಂತಹ ದೇವತೆಗಳು ಚಿಂತನೆ ಮಾಡುವಂತಹ ವಿಷಯದ ಚಿಂತನೆಯನ್ನು ಹಿಂದೆ ಹೇಳಿದ್ದಾರೆ ಅಲ್ವಾ. ಪರೋಕ್ಷ ವಿಷಯ ವೇದ ಪರೋಕ್ಷ ಪ್ರಿಯ ಇವ ಹಿ ವೇದ ಮಾಂ ವಿಧತ್ತೆ ಅಭಿಧತ್ತೆ ಮಾಂ ಮೊದಲಾದ ಶ್ರುತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಯಾವತ್ತೂ ಸಹಿತ ತಾತ್ಪರ್ಯದಲ್ಲಿ ಹೇಳಿದರು. ಹಿಂದಿನ ಶ್ಲೋಕಗಳು ಹೇಳುವಾಗ ಆಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಏನು ಅಂತ? ಎಲ್ಲವೂ ಪರಮಾತ್ಮನನ್ನೇ ಹೇಳುವಂತಹದ್ದು ವೇದಗಳು. ಸರ್ವದಾ ಪರಮಾತ್ಮನ ಚಿಂತನೆ ಮಾಡುವಂತಹದ್ದು. ಇದು ಅತ್ಯಂತ ಗಹನಭೂತವಾದದ್ದು, ಗೂಢಾರ್ಥಭೂತವಾದದ್ದು ಅಂತ ತಿಳಿಸಿಕೊಟ್ಟಿದ್ದಾರೆ. ವೇದಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಇದನ್ನೇ ಹೇಳಿ ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಪರವಾಗಿ ಅರ್ಥವಿಲ್ಲ ಅಂತ. ಹೀಗೆ ಅತಃ ಪ್ರತೀತಿಕೆ ಅರ್ಥೆ ಭ್ರಾಂತಿ ಮಾ ಕುರು ಇತ್ಯರ್ಥ. ತ್ರಿಗುಣ್ಯ ವಿಷಯ ವೇದ ನಿಸ್ತ್ರಿಗುಣ್ಯೋ ಭವ ಅಂತ ಅರ್ಥ ಏನು? ಹಾಗಾದರೆ ಭವ ಅಂದ್ರೆ ಆಗು ಅಂತ. ಏನು ಅಂತ ಆಗು? ತ್ರಿಗುಣ್ಯ ವಿಷಯ ಅಂತ ವೇದ ಅಂತ ನೀವು ತಿಳ್ಕೊಳ್ಬೇಕು. ಆದರೆ ಅದು ಪ್ರತೀತಾರ್ಥ, ಅಪಾತ್ತಃ ಕಾಣುವಂತಹ ಅರ್ಥ. ಅದನ್ನು ನೀನು ಅರ್ಥವಾಗಿ ತಿಳ್ಕೊಳ್ಬೇಡ, ಅದರಿಂದ ದೂರ ಇರು, ಭ್ರಾಂತಿಯನ್ನು ಮಾಡಿಕೊಳ್ಳಬೇಡ. ತ್ರಿಗುಣ ಸಂಬಂಧಭೂತವಾದಂತಹ ಸ್ವರ್ಗಾದಿ ಫಲವೇ
ವೇದದಿಂದ ಆಗುವಂತಹ ಕಾರಣ ಅಂತ ತಿಳಿಯಬೇಡ. ವೇದದಿಂದ ನಮಗೆ ಸಿಗೋದೇನು ಯಜ್ಞಯಾಗಾದಿಗಳಿಂದ ಮಾಡುವಂತಹ ಕ್ರಿಯೆಗಳಿಂದ ಸಿಗುವಂಥದ್ದು ಸ್ವರ್ಗಾದಿ ಫಲ ಅಂತ ತಿಳಿಯಬೇಡ. ಅದು ಅಪಾದತಃ ಕಾಣ್ತದೆ ಅಷ್ಟೇ, ನಿಜವಾದ ಅರ್ಥ ಅದಲ್ಲ ಅಂತ ಹೀಗೆ ಅರ್ಥವನ್ನು ಮಾಡಿಕೊಳ್ಬೇಕು. ವಾದೋ ವಿಷೇಕತ್ವಂ ಚ ಮುಖತೋ ವಚನಂ ಸ್ಮೃತಂ ಇತ್ಯಭಿಧಾನಂ. ಹಿಂದೆ ಇದು ಹೇಳಿದ್ರು, ವಾದ ಪದಕ್ಕೆ ಅರ್ಥ ಏನು? ವಿಷಯ. ಮುಖತಃ ಹೇಳುವಂತಹದ್ದು ಅಂದರೆ ಅಪಾದತಃ ಕಾಣುವಂತಹದ್ದು ಅಂತ ಸರ್ವಥಾ ಸಮ್ಮತವಾದಂತಹ ಮಾತೂ ಇದೆ. ವಾದಪದಕ್ಕೆ ಅರ್ಥ ಏನು? ವಿಷಯ. ತ್ರಿಗುಣ್ಯ ಸಂಬಂಧೀಭೂತವಾದಂತಹ ಅಪಾತಃ ಮುಖತಃ ಕಾಣುವಂತಹ ಅರ್ಥ ಅಂತ ಅರ್ಥ, ವಾದ ಅಂತ ಅರ್ಥ. ಹೀಗೆ ನತು ವೇದಪಕ್ಷೋ ನಿಷಿದ್ಧತೆ ಹೀಗೆ ಹೇಳಿ ಮುಂದಿನ ವಿಷಯವನ್ನು ಹೇಳ್ತಾ ಇದ್ದ. ಏನು ಅಂತ ಅಂದರೆ ತ್ರಿಗುಣ ಸಂಬಂಧ ಈ ಆಪಾತಃ ಕಾಣುವಂತಹ ಅರ್ಥ ಯಾವುದು? ಕಾಮ್ಯಕರ್ಮಾದಿಯಿಂದ ಸಿಗುವಂತಹ ಸ್ವರ್ಗಾದಿ ಫಲ ಹೊರತು ವೇದಕ್ಕೆ ನಿಜವಾದ ಅರ್ಥ ಏನು? ತ್ರಿಗುಣ್ಯ ವಿಷಯ ವೇದ ನಿಸ್ತ್ರೇಗುಣ್ಯೋ ಅಂತ ಅರ್ಥ ಕೇಳಿಕೊಂಡು ನಮಗೇನಂತದ ಅಂತಂದರೆ ವೇದದಲ್ಲಿ ಕಾಣುವಂತಹ ಅರ್ಥ ಎಲ್ಲ ನಿಸ್ತ್ರೇಗುಣ್ಯ, ಅದು ಸರಿಯಾದದ್ದಲ್ಲ ಅಂತ ಅರ್ಥವಾಗಿ ಬಿಡ್ತದೆ. ಹಾಗೆ ಅರ್ಥ ಮಾಡಬಾರ್ದು. ವೇದ ಪಕ್ಷದಲ್ಲಿ ಆಗ ಅರ್ಥ ಇರಲಿಲ್ಲ. ನಿಜವಾದ ಅರ್ಥ ಯಾವುದು? ವೇದಕ್ಕೆ ತಾತ್ಪರ್ಯಭೂತವಾದಂತಹ ವಿಷಯ ಪರಮಾತ್ಮನ ವಿಷಯದಲ್ಲಿ ಅದು ಆಂತರ್ಯ ಇದ್ದೇ ಇದ್ದದ್ದು. ಮತ್ತು ನಿಸ್ತ್ರೇಗುಣ್ಯ ಆಗುನು ಅಂದರೆ ಅರ್ಥ ಏನು? ಅಪಾತಃ ಕಾಣುವಂತಹ ವಿಷಯದಲ್ಲಿ ದೂರ ಇರು, ಭ್ರಾಂತಿಯನ್ನು ತೋರಬೇಡ ಅಂತ ಮಾತ್ರ ಅರ್ಥ ಕೊಡಬೇಕು. ಮೇಲೋಟಕ್ಕೆ ಅರ್ಥ ಹಾಗೆ ಹೀಗಿದೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೇಗುಣ್ಯೋ ಭವಾರ್ಜುನ. ತ್ರಿಗುಣ ವಿಷಯವನ್ನು ತಂದುಕೊಡುವಂಥ ಅದಕ್ಕೆ ಸಂಬಂಧಭೂತವಾದಂತಹ ಸ್ವಗಾದಿ ಫಲಾದಿಗೆ ಕಾರಣಭೂತವಾದಂತಹ ವೇದವನ್ನು ಬಿಟ್ಟು ಬಿಡು ಅಂತ ಅರ್ಥ ಸಿಕ್ಕಿಬಿಡ್ತದೆ. ಹಾಗೆ ಅರ್ಥ ಮಾಡಿಬಿಟ್ಟು ಹಾಗೆ ಅರ್ಥವಲ್ಲ. ಆಪಾತಃ ತೋರುವುದನ್ನು ಭ್ರಾಂತಿಯನ್ನು ಮಾಡಬೇಡ. ಅದರಲ್ಲಿ ಅದು ಅಪಾತದ ಕಾಣುವಂಥದ್ದು ಅಷ್ಟೇ, ಮುಖತಃ ಕಾಣುವಂಥದ್ದು. ಅದು ಆಂತರಿಕ ಅರ್ಥ ಬೇರೆ ಇದೆ ಅಂತ ಚಿಂತನೆ ಮಾಡುವಂಥ. ಯಾಕೆಂದರೆ ಯಾವತ್ತೂ ಅದು ಪರಮಾತ್ಮನ ಪರವೇ ಅರ್ಥವನ್ನು ಹೇಳ್ತದೆ. ಅದು ಹೇಳಲಿಕ್ಕೆ ಕೆಲವೊಂದು ಮಾತನ್ನು ಹೇಳ್ತಾ ಇದ್ದಾರೆ. ವೇದೇ ರಾಮಾಯಣೇ ಚೇವ ಪುರಾಣೇ ಭಾರತೇ ತಥ ಆದಾದಂತೇಜ ಮಧ್ಯೇಜ ವಿಷ್ಣು ಸರ್ವತ್ರ ಗೀಯತೆ. ನೋಡಿ, ರಾಮಾಯಣ ಆಗಬಹುದು, ಭಾರತ ಪುರಾಣಾದಿಗಳು ಸರ್ವತ್ರ, ರಾಮಾಯಣಾದಿ ಮಹಾಭಾರತಾದಿ ಶಾಸ್ತ್ರಗಳು ಎಲ್ಲ ಪುರಾಣಗಳು, ವಿಶೇಷವಾಗಿ ವೇದಗಳು ಎಲ್ಲ ಶಾಸ್ತ್ರಗಳು ಸಹಿತ ಆದಿರಂತೇನ ಸಹೇತು, ಆದಿಭಾಗದಿಂದ ಅಂತ್ಯದವರೆಗೂ ಎಲ್ಲ ಸರ್ವತ್ರವೂ ಸಹಿತ ಪರಮಾತ್ಮನ್ನೇ ಸ್ತೋತ್ರ ಮಾಡುವಂಥದ್ದು, ಪರಮಾತ್ಮನ ವಿಷಯವನ್ನೇ ಹೇಳುವಂಥದ್ದು. ಹಾಗಾದರೆ ಏನು ಅರ್ಥ? ಹಾಗಾದ್ರೆ ಇಲ್ಲಿ ನಿಸ್ತ್ರಿಗುಣ್ಯೋಭವ ಅರ್ಜುನ ಅಂದರೆ ವೇದದ ಮಾತನ್ನು ತಿಳಿಯಲೇಬೇಡ, ಅವುಗಳ ಆಂತರ್ಯವನ್ನು ತಿಳಿಯಲೇಬೇಡ ಅಂತಲ್ಲ ಅರ್ಥ. ಯಾವುದನ್ನು ತಿಳಿಬಾರ್ದು? ಭ್ರಾಂತಿ ವಿಷಯವನ್ನು ತಿಳಿಬಾರ್ದು, ಹೊರತು ಪರಮಾತ್ಮ ತತ್ವ ವಿಷಯವನ್ನು ತಿಳಿಯಲೇಬೇಕು ಅಂತ ಅರ್ಥವನ್ನು ಮಾಡಿಕೊಳ್ಳಬೇಕು. ನದು ವೇದ ಪಕ್ಷವು ನಿಷಿದ್ಧತೆ. ವೇದ ಪಕ್ಷವನ್ನು ನಿಷೇಧ ಮಾಡ್ತಾ ಇಲ್ಲ. ನಿಜವಾದ ವೇದ ಪಕ್ಷ ಯಾವುದು? ಪರಮಾತ್ಮ ವಿಷಯ, ಅದನ್ನು ನಿಷೇಧನ ಮಾಡ್ತಾ ಇಲ್ಲ. ನೋಡಿ, ಅಷ್ಟು ಮಾತ್ರವಲ್ಲ, ಶ್ರುತಿಗಳು ಹೇಳ್ತೇವೆ ಸರ್ವೇ ವೇದ ಯತ್ಪದಮಾಮನಂತಿ. ಎಲ್ಲ ಅನಂತ ವೇದಗಳು ಸಹಿತ ಯಾರನ್ನ ಸ್ತೋತ್ರ ಮಾಡ್ತಾ ಇವೆ? ಯಾರ ಪದವನ್ನು, ಯಾರ ವಿಷಯವನ್ನು ತಿಳಿಸ್ತಾ ಇವೆ? ಯಾರ ಜ್ಞಾನದ ಚಿಂತನೆಯನ್ನು ಮಾಡ್ತಾ ಇವೆ? ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಇವೆ. ವೇದೋಖಿಲೋ ಧರ್ಮ ಮೂಲಂ ಸ್ಮೃತಿಶೀಲೇ ಚ ತದ್ವಿದಾನ್ ಆಚಾರಶ್ಚ ಸಾಧೂನಾಂ ಆತ್ಮನೋ ತುಷ್ಟಿರೇವ ಚ. ಎಲ್ಲ ವಿಷಯಗಳು ಅನಂತ ವೇದಗಳು. ವೇದೋ ಅಖಿಲ, ಅಖಿಲ ಅಂದರೆ ಎಲ್ಲ ವೇದ ಅಂದರೆ ಅನಂತ ವೇದಗಳಾಗಬಹುದು, ಸ್ಮೃತಿಗಳಾಗಬಹುದು, ಆ ಸ್ಮೃತಿಯನ್ನು ತಿಳಿದಂತಹ ಜ್ಞಾನಿಗಳಾಗಬಹುದು, ಆಚಾರ ವಿಷಯಗಳಾಗಬಹುದು, ಸಾಧು ಸಜ್ಜನರಾಗಬಹುದು. ಎಲ್ಲದರ ತುಷ್ಟಿಯಲ್ಲಿದೆ, ಧರ್ಮದ ಮೂಲದಲ್ಲಿದೆ. ಧರ್ಮ ಮೂಲ ಯಾರು? ಅವನೇ ಪರಮಾತ್ಮ. ಹೀಗೆ ಪರಮಾತ್ಮನನ್ನೇ ವಿಷಯೀಕರಿಸ್ತದೆ ಅನಂತ ವೇದಗಳು ಸಹಿತ. ವೇದ ಪ್ರಾಣಿಹಿತೋ ಧರ್ಮ ಯಧರ್ಮಸ್ತದ್ವಿಪರ್ಯಯ. ಏನು ಧರ್ಮ? ಧರ್ಮ ಮೂಲ ಅಂದರೆ ಯಾವುದು? ಅದನ್ನು ತಿಳಿಸ್ತಾ ಇದ್ದಾರೆ. ಏನು ಧರ್ಮ? ವೇದ ಪ್ರಣಹಿತೋ ಧರ್ಮ. ವೇದದಲ್ಲಿ ಹೇಳಿದಂತಹ, ವೇದದ ಆಂತರ್ಯವುಳ್ಳಂತಹ ಎಲ್ಲವೂ ಧರ್ಮ, ತದ್ವಿರುದ್ಧವಾದದ್ದು ಅಧರ್ಮ. ವೇದದಲ್ಲಿ ವಿಹಿತವಾದಂತಹ ವಿಷಯ ಅಂದರೆ ಯಾವುದು? ಅದು ಪರಮಾತ್ಮ ವಿಷಯ. ಅಂದರೆ ಧರ್ಮ ಅಂದರೆ ಯಾರು? ಪರಮಾತ್ಮ. ಪರಮಾತ್ಮನಿಗಿಂತ ಅನ್ಯತರವಾದದ್ದು ಎಲ್ಲವೂ ಸಹಿತ ಅದು ಅಧರ್ಮ. ಅಂದರೆ ಈ ಶ್ಲೋಕದ ಆಂತರ್ಯ ಏನಿದೆ, ವೇದ ಪಕ್ಷವಾದಂತಹ ಪರಮಾತ್ಮನ ವಿಷಯವನ್ನು ತೆಗೆದುಹಾಕ್ತಾ ನಿಷೇಧನೆ ಮಾಡ್ತಾ ಇಲ್ಲ, ಹೊರತು ತ್ರಿಗುಣ ಸಂಬಂಧಭೂತವಾದಂತಹ ಕಾಮ್ಯಕರ್ಮಕ್ಕೆ ಸಂಬಂಧಭೂತವಾದಂತಹ ನಶ್ವರವಾದಂತಹ ಕಾಮ್ಯಕರ್ಮದಿಂದ ಬರುವಂತಹ ನಶ್ವರವಾದಂತಹ ಸ್ವರ್ಗದಿಂದ ಸಿಗುವಂತಹ ಏನು ಭೋಗವಿದೆ, ಅದೇ ವೇದದ ತಾತ್ಪರ್ಯ ಅಂತ ತಿಳಿಯಬೇಡ. ಅದು ಭ್ರಾಂತಿ. ಆ ಭ್ರಾಂತಿಯನ್ನು ದೂರ ಮಾಡಿಕೋ ಅಂತ ಹೇಳ್ತಾ ಇದೆ. ಅದನ್ನು ನಿಷೇಧ ಮಾಡ್ತಿದೆ ಅಂತ ತಿಳಿಯಬೇಕು ಅಂತ ಸ್ಪಷ್ಟನೆಗೊಳಿಸಿದ್ದಾರೆ ಆಚಾರ್ಯ. ಇತಿ ವೇದಾನಾಂ ಸರ್ವಾತ್ಮನ ವಿಷ್ಣುಪರತ್ವೋಕ್ತೆ. ಅಲ್ವಾ? ಅರ್ಥ ಆಗೋಯ್ತು ನಿಮಗೆ ಪದ ನೋಡಿದುಕೊಳ್ಳಿ. ಅದರಿಂದಾಗಿ ಅನಂತ ವೇದಗಳಿಗೆ ಸರ್ವಥಾ ಸರ್ವದಾ ಅದು ವಿಷ್ಣುಪರವಾಗಿ ಅರ್ಥವನ್ನು ಹೇಳಬೇಕು, ಹೇಳ್ತಾ ಇವೆ ಅಂತಲೇ ನಾವು ತಿಳಿಯಬೇಕು. ತದ್ವಿಹಿತಸ್ಯ ತದ್ವಿರುದ್ಧಶ್ಚ ಧರ್ಮತ್ವೋಕ್ತೇಶ್ಚ. ಅವನನ್ನು ಕುರಿತು ಹೇಳುವಂತಹ ಮಾತುಗಳೇನಿದೆ, ಆ ಚಿಂತನೆ ಇದೆ, ಅದು ವಿಹಿತಾನುಷ್ಠಾನ. ಅದೇ
ಪರಮಾತ್ಮ ಪರವಾಗಿ ಹೇಳುವಂತಹದ್ದೇ ಧರ್ಮ, ಪರಮಾತ್ಮನ ಪರ ಅಲ್ಲದೆ ತಿಳಿಯುವಂತಹದ್ದೇ ಅಧರ್ಮ. ಹಾಗಾದರೆ ವೇದಗಳ ತಾತ್ಪರ್ಯ ಯಾರಲ್ಲಿದೆ? ಪರಮಾತ್ಮನಲ್ಲಿ ಹೊರತು ಕಾಮ್ಯಕರ್ಮಭೂತವಾದಂತಹ ಸ್ವರ್ಗಾದಿಗಳಲ್ಲಿ ಇಲ್ಲ ಅಂತ ತಿಳಿಯಬೇಕು ಅಂತ ಸ್ಪಷ್ಟನೆಗೊಳಿಸಿದರು ಆಚಾರ್ಯರು. ಈ ಶ್ಲೋಕದ ತಾತ್ಪರ್ಯದ ಚಿಂತನೆಯನ್ನು ಸ್ಪಷ್ಟನೆಗೊಳಿಸಿದ್ದಾರೆ. ಅಂದರೆ ಮೊದಲ ಪಾದದ ಅರ್ಥದ ಸ್ಪಷ್ಟನೆಗೊಳಿಸಿದ್ದಾರೆ. ಎರಡನೇ ಪಾದದ ಅರ್ಥ ಇರ್ತಂದೋ ನಿತ್ಯ ಸತ್ವಸ್ಥ ನಿಗೋಗ ಕ್ಷೇಮ ಆತ್ಮಾನ್ ಮೊದಲಾದಂತಹ ಉತ್ತರಾರ್ಥದ ಶ್ಲೋಕದ ಚಿಂತನೆಯನ್ನು ತಾತ್ಪರ್ಯದಲ್ಲಿ ನೋಡೋಣ. ತಾತ್ಪರ್ಯದಲ್ಲೂ ಕೆಲವೊಂದು ಮಾತುಗಳನ್ನು ವಿವರಣೆ ಕೊಡ್ತಾರೆ ಆಚಾರ್ಯ. ಒಟ್ಟಾರೆಯಾಗಿ ಏನು, ವೇದದ ತಿರುಳು ಏನು, ವೇದದ ಚಿಂತನೆ, ವೇದಗಳು ಕೇವಲ ಯಜ್ಞಯಾಗಾದಿಗಳನ್ನು ಕ್ರಿಯೆಗಳನ್ನು ಹೇಳ್ತಾ ಆ ಕ್ರಿಯೆಗಳಿಂದ ಸಿಗುವಂತಹ ನಶ್ವರವಾದಂತಹ ಸ್ವರ್ಗಾದಿ ಫಲ ಕಾಮ್ಯಫಲದ ಚಿಂತನೆಯನ್ನು ಹೇಳ್ತಾ ಇಲ್ಲ, ಅವುಗಳನ್ನು ನಿಷೇಧವೇ ಮಾಡ್ತಾ ಇಲ್ಲ. ಶಾಶ್ವತವಾಗಿ ನಿತ್ಯನಾದಂತಹ ಪರಮಾತ್ಮನನ್ನೇ ಅವುಗಳು ಸ್ತೋತ್ರವನ್ನು ಮಾಡುವಂತಹದ್ದು. ಆ ಪರಮಾತ್ಮನ ವಿಷಯ ವೇದಕ್ಕೆ ತಾತ್ಪರ್ಯ ಇರುವಂತಹದ್ದೆಲ್ಲಿ ಪರಮಾತ್ಮನಲ್ಲೇ ಅಂತ ತಿಳಿಯಬೇಕು. ಹೀಗೆ ಸರಿಯಾದ ಅರ್ಥವನ್ನು ವಿಮರ್ಶನೆ ಮಾಡಿ ತಿಳಿದುಕೋ ಅಂತ ಪರಮಾತ್ಮ ತಿಳಿಸಿದ. ಹೀಗೆ ಆಪಾತ್ಮ ಹೋಗುತ್ತಿರುವಂತಹ ಅರ್ಥವನ್ನು ಬಿಡು ಅಂತ ಬಿಟ್ಟು ಅಂತರಾರ್ಥನೂ ತಿಳಿ. ಅಂತರಾರ್ಥ ಯಾರು? ಪರಮಾತ್ಮ. ಪರಮಾತ್ಮನ ಅನುಗ್ರಹ ರೂಪವಾದಂತಹ ಮೋಕ್ಷವೇ ಸತ್ಪುರುಷಾರ್ಥ. ನಿತ್ಯ ಪುರುಷಾರ್ಥಕ್ಕೆ ಕಾರಣಭೂತವಾದಂತಹ ನಿತ್ಯ ಪುರುಷಾರ್ಥ ಯಾವುದು? ನಮಗೆ ಪುರುಷಾರ್ಥ ಯಾವುದು? ಮೋಕ್ಷ. ಆ ಮೋಕ್ಷಕ್ಕೆ ಕಾರಣಭೂತನಾದವ ಯಾರು? ಪರಮಾತ್ಮ. ಪರಮಾತ್ಮನನ್ನೇ ವಿಷಯೀಕರಿಸ್ತಾ ಇದೆ ಅನಂತ ವೇದಗಳು ಅಂತ ತಿಳಿಯುತ್ತ ಸ್ಪಷ್ಟಗೊಳಿಸಿದ. ತಾತ್ಪರ್ಯದಲ್ಲಿ ಆಚಾರ್ಯರು ಮತ್ತೊಂದು ವಿಷಯವನ್ನು ಸಹಿತ ಸ್ಪಷ್ಟನೆಗೊಳಿಸ್ತಾ ಏನು ಅಂತ, ತ್ರೈಗುಣ್ಯಾಖ್ಯ ವಿಷಂ ಯಾಪಯತಿ ಇತಿ ಆಗಮಯಂತಿ ಇತಿ ತ್ರೈಗುಣ್ಯ ವಿಷಯಾ. ಏನು? ತ್ರೈಗುಣ್ಯ ವಿಷಯ ವೇದಾ ಅಂತ ಪರಮಾತ್ಮ ತಿಳಿಸಿದ. ತ್ರೈಗುಣ್ಯ ವಿಷಯ ಎಂಬುದರಲ್ಲಿ ತ್ರೈಗುಣ್ಯ ಅಂದರೆ ತ್ರಿಗುಣ ಸಂಬಂಧಭೂತವಾದ. ತ್ರಿಗುಣ ಅಂದರೆ ಯಾವುದು? ಸತ್ವ ರಜೋ ತಮೋ ಗುಣ ಸಂಬಂಧೀಭೂತವಾದದ್ದು. ಯಾವುದು? ಸಂಸಾರ ಬಂಧನ. ಸಂಸಾರ ಎಂಥದ್ದು? ತ್ರಿಗುಣ ಸಂಬಂಧ ಉಳ್ಳದ್ದಲ್ವಾ ಅಲ್ಲ? ತ್ರಿಗುಣ ಸಂಬಂಧ ಉಳ್ಳೋದು ಯಾವುದಕ್ಕೆ? ಸಂಸಾರ. ಈ ತ್ರಿಗುಣ ಸಂಬಂಧ ಇರೋ ಸಂಸಾರ ಬಂಧನವೂ ಹೌದು. ಮತ್ತೊಂದು ಯಾವುದು? ಸ್ವರ್ಗ. ನಶ್ವರವಾದಂತಹ ಸ್ವರ್ಗ. ಅದು ವಿಷ ಅಂತ ತಿಳಿ. ತ್ರಿಗುಣ ವಿಷ ಯಾ. ಯಾ ಅಂದರೆ ಯಾಪಯತಿ ಅಂದರೆ ಆ ಅಪಗಮಯಂತಿ ಇತಿ ತ್ರೈಗುಣ್ಯ ವಿಷಯ. ಅಂತಹ ವಿಷಕ್ಕೆ ಸಮಾನವಾದಂತಹ ಸಂಸಾರ ಬಂಧನ ನಶ್ವರವಾದಂತಹ ಸ್ವರ್ಗಫಲ ಅದನ್ನು ಅಪಗಮಯತಿ, ಅದನ್ನು ಯಾ ಅಂದರೆ ನಾಶ ಮಾಡ್ತಾ ಇದೆ, ಅದನ್ನು ದೂರ ಸರಿಸ್ತಾ ಇದೆ ಅಂತ ತಿಳಿ. ಯಾವುದು? ವೇದ. ಮುಂದೆ ಇದೆ ವೇದ. ತ್ರಿಗುಣ್ಯ ವಿಷಯ ವೇದ ಅಂತ ಅರ್ಥ ಆಯಿತು ನಿಮಗೆ. ಒಂದೊಂದು ರೀತಿ ಅರ್ಥ, ಭಾಷೆಯಲ್ಲಿ ಒಂದೊಂದು ರೀತಿ ಅರ್ಥವನ್ನು ಚಿಂತನೆ ಮಾಡಿದ್ದಾರೆ. ತಾತ್ಪರ್ಯದಲ್ಲಿ ಮತ್ತೊಂದು ಅರ್ಥವನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಅಶುತ್ಯ ವೇದಾಂಸ್ತು ಪುಮಾನ್ ತ್ರೈಗುಣ್ಯ ವಿಷಹಾರಿಣ ನಿಸ್ತ್ರೈಗುಣ್ಯೋ ಭವೇನ್ ನಿತ್ಯಂ ವಾಸುದೇವೇಕ ಸಂಶ್ರಯ. ಇದು ಸುಮ್ಮನೆ ಆಚಾರ್ಯ ತಿಳಿಸ್ತಾ ಇಲ್ಲ, ಶ್ರುತಿ ಸ್ಮೃತಿಗಳಲ್ಲಿರುವಂತಹ ವಿಷಯವನ್ನೇ ತಿಳಿಸ್ತಾ ಇದ್ದಾರೆ. ಇತಿಚಾರ ಏನು ಅಂತ, ಅಶುತ್ಯ ವೇದಾಂಸ್ತು ಪುಮಾನ್ ತ್ರೈಗುಣ್ಯ ವಿಷಹಾರಿಣ. ತ್ರಿಗುಣವೆಂಬುವಂತಹ ವಿಷವನ್ನ, ಯಾವುದು ತ್ರಿಗುಣ? ತ್ರೈಗುಣ್ಯ. ತ್ರಿಗುಣ ಅಂತ ಮಾತ್ರ ಅಲ್ಲ, ತ್ರೈಗುಣ್ಯ ಅಂತ ಹೇಳೋಣ. ತ್ರೈಗುಣ್ಯ ಅಂದರೆ ತ್ರಿಗುಣದ ಸಂಬಂಧ ಉಳ್ಳಂತು, ಅಂದರೆ ಸತ್ವರಜೋ ತಮೋ ಗುಣದ ಸಂಬಂಧ ಉಳ್ಳಂತಹ ಸಂಸಾರ ಬಂಧನ. ಅದನ್ನು ಪರಿಹರಿಸುವಂತಹದ್ದು ಯಾವುದು? ಅಶುತ್ಯ ವೇದಾಂಶ. ವೇದಗಳನ್ನು ಆಶ್ರಯಿಸಿ ವಾಸುದೇವನೊಬ್ಬನೇ ನಮಗೆ ಭವೇನ್ನಿತ್ಯಂ ವಾಸುದೇಕ ಸಮಶ್ರಯ. ಹೀಗೆ ಅದನ್ನು ವೇದಗಳನ್ನು ಆಶ್ರಯಿಸಿ ಯಾರು ಪರಿಹರಿಸುವಂಥವ? ಪರಮಾತ್ಮ. ಯಾವುದನ್ನು? ಸಂಸಾರ ಬಂಧನ ಎಂಬುವಂತಹ ವಿಷಯ, ನಶ್ವರ ಫಲಭೂತವಾದಂತಹ ಸ್ವರ್ಗಾದಿ ಕಾಮನೆಗಳನ್ನು ಅದನ್ನು ಪರಿಹರಿಸುವಂತಹ ಸದಾಕಾಲ ವೇದವನ್ನು ಆಶ್ರಯಿಸಿ ಪರಮಾತ್ಮನೊಬ್ಬನನ್ನೇ ಆಶ್ರಯಿಸಬೇಕು ಅಂತ ಏನು ವೇದಗಳು ತಾವು ಚಿಂತನೆ ಮಾಡ್ತದೆ. ಸಜ್ಜನರು ಹೀಗೆ ಮಾಡಬೇಕು ಅಂತ ಹೇಳ್ತಾರೆ. ಅದು ನೈಸ್ತ್ರಗುಣ್ಯೋ ಭವೇನ್ ನಿತ್ಯಂ, ನೈಸ್ರುಣ್ಯನಾಗಬೇಕು ಅಂತ ತಿಳಿಸಿಕೊಡ್ತಾ ಇದೆ ಅಲ್ವಾ? ನೋಡಿ, ತ್ರೈಗುಣ್ಯ ವಿಷಯಾ ವೇದಾ ನಿಸ್ತ್ರೈಗುಣ್ಯೋ ಭವಾರ್ಜುನ. ತ್ರೈಗುಣ್ಯದ ಸಂಬಂಧವುಳ್ಳಂತಹ ಸಂಸಾರ ಬಂಧನ ನಶ್ವರವಾದಂತಹ ಸ್ವರ್ಗ ಫಲವನ್ನು ಬಿಟ್ಟು ನೈಸ್ತ್ರಗುಣ್ಯನ. ನೈಸ್ತ್ರಗುಣ್ಯ ಪದಕ್ಕೆ ಅರ್ಥ ಏನು? ತ್ರಿಗುಣದ ಸಂಬಂಧ ಇಲ್ಲದೇ ಇರುವಂಥವ, ನಿತ್ಯವಾಗಿಯೂ ಸಹಿತ ಅನಾದಿ ನಿತ್ಯನಾದವ, ಅಪ್ರಾಕೃತನಾದವ. ತ್ರಿಗುಣ ಸಂಬಂಧ ಇಲ್ಲ ಅಂದರೆ ಏನು ಅರ್ಥ? ಅಪ್ರಾಕೃತನಾದಂತಹ, ಸದಾ ವೇದವನ್ನು ಆಶ್ರಯಿಸಿ ವೇದಗಳಲ್ಲಿ ಸ್ವಾಮಿಯಾದವ ವಾಸುದೇವನೊಬ್ಬನೇ ಅಂತ ಏನು ತಿಳಿಸ್ತಾ ಇದೆ. ಅಂತಹ ನೈಸ್ತ್ರಗುಣ್ಯನ ಆಶ್ರಯಿಸಿ ಪರಮಾತ್ಮನನ್ನು ಆಶ್ರಯಿಸುವಂತ ಅರ್ಥ ಆಗಲ್ಲ. ಎಷ್ಟು ಚಂದ ಹೇಳ್ತಾರೆ ತಾತ್ಪರ್ಯದಲ್ಲಿ. ಇದನ್ನು ಆಶ್ರಯಿಸಿದೆ ನೈಸ್ತ್ರಗುಣ್ಯನಾದಂತಹ ತ್ರಿಗುಣ ಸಂಬಂಧ ವರ್ಜಿತನಾದಂತಹ
ವೇದವನ್ನೇ ಆಶ್ರಯಿಸಿ ಸಜ್ಜನನಾದವನು ನಿಸ್ತರ್ಗುಣ್ಯಭೂತನಾದಂತಹ ಪರಮಾತ್ಮನನ್ನು ಆಶ್ರಯಿಸಬೇಕು. ಪರಮಾತ್ಮನನ್ನೇ ಆಶ್ರಯಿಸಬೇಕು ಅರ್ಜುನ ಭವ, ಆ ಪರಮಾತ್ಮನನ್ನೇ ಆಶ್ರಯಿಸು, ಹೀಗೆ ಅರ್ಥ. ಆಚಾರ್ಯ, ಇನ್ನೊಂದು, ಇವಾಗ ವೇದಗಳು ಸಹ ಇದು ಪರಮಾತ್ಮನೇ ಆಶ್ರಯಿಸಿವೆ. ಅವನು ಹೇಳೋದಕ್ಕಿಂತ ಇಲ್ಲಿ ಪರಮಾತ್ಮನೇ ಆಶ್ರಯಿಸೋದ್ರಿಂದ ಪರಮಾತ್ಮನೇ ದೊಡ್ಡವನಾಗಲ್ಲ. ಅದು ನಾ ಏನಂತೀನಿ, ವೇದಗಳನ್ನು ಆಶ್ರಯಿಸುವುದು ಇಲ್ಲಿ ಹೇಳ್ತಾ ಇದ್ದಾರೆ. ವೇದಗಳನ್ನು ಆಶ್ರಯಿಸಿ ಪರಮಾತ್ಮನನ್ನೇ ದೊಡ್ಡವ ಅಂತ ಹೇಳಿ, ಅವ ಅಪರಾಕೃತ. ವೇದಗಳನ್ನು ಆಶ್ರಯಿಸಲೇಬೇಕು ನಾವು, ಯಾಕೆ ಪರಮಾತ್ಮ ಸದಾಗಮೇಕ ವಿಜ್ಞೇಯ. ಪರಮಾತ್ಮನ ತಿಳಿಯೋದು ಯಾವುದರಿಂದ? ವೇದಾದ್ರಿಂದ. ಬಟ್ ಡೈರೆಕ್ಟ್ ಆಗಿ ಪರಮಾತ್ಮನ ಆಶ್ರಯಿಸಿ ಹಿಂಗಾಗ್ತದೆ, ಆಗೋದೇ ಇಲ್ಲ. ಮೀಡಿಯಂ ನಾವು ತಿಳಿಲಿಕ್ಕೆ ಯಾವುದಿರೋದು? ಪ್ರತ್ಯಕ್ಷ, ಅನುಮಾನ, ಆಗಮ. ನಾವು ಪ್ರಮಾಣವನ್ನು ಒಪ್ಪಿದ್ದೇವೆ. ಪ್ರತ್ಯಕ್ಷದಿಂದ ಅನುಮಾನದಿಂದ ಪರಮಾತ್ಮನ ತಿಳಿಲಿಕ್ಕೆ ಆಗೋದೇ ಇಲ್ಲ. ಆಚಾರ್ಯರು ವಿಶೇಷವಾಗಿ ಎಲ್ಲ ಕಡೆ ವಿಶೇಷವಾಗಿ ವಿಷ್ಣು ತತ್ವ ನಿರ್ಣಯದಲ್ಲಿ ವಿಶೇಷವಾಗಿ ತಿಳಿಸ್ತಾರೆ, ಎಲ್ಲ ಕಡೆ ತಿಳಿಸ್ತಾರೆ. ವಿಷ್ಣು ತತ್ವನಿರ್ಣಯದಲ್ಲಿ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು ಅಂತಾದರೆ ಅದು ವೇದಗಳಿಂದ ಮಾತ್ರ, ಆಗಮದಿಂದ ಮಾತ್ರ ಸಾಧ್ಯ ಅಂತ ತಿಳಿಸಿಕೊಡ್ತಾರೆ. ಅದನ್ನು ವೇದವನ್ನು ಆಶ್ರಯಿಸೇ ನಾವು ಏನು ಮಾಡಬೇಕಾಗ್ತದೆ? ವಾಸುದೇವರೊಬ್ಬರನ್ನೇ ಆಶ್ರಯಿಸಬೇಕು ಅಂತ ಹೇಳಿದ್ದೇವೆ. ಇದೇ ನಿಸ್ತೃಗುಣ್ಯೋ ಭವಾರ್ಜುನ ಪದಕ್ಕೆ ಅರ್ಥ ಅಂತ. ನಂತರದಲ್ಲಿ ಉತ್ತರಾರ್ಧದ ಪದಕ್ಕೆ ಅರ್ಥವನ್ನು ತಿಳಿಸ್ತಾ ಹೋಗ್ತಾರೆ ತಾತ್ಪರ್ಯದಲ್ಲಿ. ಏನು ಅಂತ? ಸತ್ವಸ್ಸಾಧು ಗುಣಾದ್ ವಿಷ್ಣು ಆತ್ಮ ಸಂತತಿ ಹೇತುತಃ ಇತಿ ಚ. ಅಷ್ಟು ಮಾತ್ರವಲ್ಲ, ನಿತ್ಯ ಸತ್ವಸ್ಥಃ ಅಂತ ಪರಮಾತ್ಮ ತಿಳಿಸಿದ. ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ ಅಲ್ವಾ? ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ ನಿರ್ಯೋಗ ಕ್ಷೇಮ ಆತ್ಮವಾನ್ ಅಂತ ಪರಮಾತ್ಮ ತಿಳಿಸಿದ. ನಿರ್ದ್ವಂದ್ವ ಪದಕ್ಕೆ ಅರ್ಥ ಸಿಕ್ಕಿದೆ ನಮಗೆ, ಹಿಂದೆ ತಿಳಿಸಿದ್ದಾನೆ. ಏನು? ಸುಖ ದುಃಖ ಸಮಯಕೃತ್ವ, ಸುಖದಕ್ಕೆ ಸಮಯಕೃತ್ವ, ಲಾಭಾಲಾಭೋ ಜಯ ಜಯೋದ ಅರ್ಥದ ಚಿಂತನೆ ಮುಖಾಂತರವಾಗಿ ನಾವು ತಿಳಿದಿದ್ದೇವೆ. ನಿತ್ಯ ಸತ್ವಸ್ಥಃ ಪದಕ್ಕೆ ಅರ್ಥ ಏನು? ಸತ್ವ. ಸತ್ವ ಅಂದರೆ ಏನು? ಸಾಧುಗುಣ ವಿಷ್ಣು, ಸದ್ಗುಣ ಭರಿತನಾದವ ವಿಷ್ಣು ಅಂತ. ಅನಂತ ಸದ್ಗುಣದಿಂದ ಭರಿತನಾದವ ವಿಷ್ಣು. ನಿತ್ಯ ಸತ್ವಸ್ಥ ಅಂದರೆ ಅನಂತವಾದಂತಹ ನಿತ್ಯವಾದಂತಹ ಸದ್ಗುಣಗಳಿಂದ ಭರಿತನಾದವ ಪರಮಾತ್ಮ. ಅವನಲ್ಲೇ ಸ್ತಃ. ಸ್ತಃ ಅಂದರೆ ಇರುವವನ, ಅಂದರೆ ಇರುವನಾಗ ಅರ್ಥ ಏನು? ಅವನ ಸ್ಮರಣೆಯನ್ನೇ ಮಾಡು. ಆತ್ಮ ಸಂತತಿ ಹೇತುತಃ ಅದನ್ನು ತಿಳಿಸ್ತಾ ಇದ್ದ. ಏನು ಆತ್ಮ ಸಂತತಿ ಹೇತುತಃ? ವಿಷ್ಣು ಸ್ಮರಣೆಯನ್ನ ಮಾಡೋ ಮುಖಾಂತರವಾಗಿ ಏನನ್ನು ಮಾಡಬೇಕು? ಅವ ಸಂತತಿ ಹೇತು ಅಂತ ಚಿಂತನೆ ಮಾಡೋದು. ಆತ್ಮ ಪದಕ್ಕೆ ಅದೇ ಅರ್ಥ. ವಿಷ್ಣು ಸಂತತಿ ಹೇತು. ಸಂತತಿ ಹೇತು ಅಂದ್ರೆ ಅರ್ಥ ಏನು? ಸರ್ವತ್ರ ವ್ಯಾಪ್ತನಾದವ ಪರಮಾತ್ಮ. ಏನೊಂದು ಸ್ಮರಣೆ ಮಾಡಬೇಕ್ರಿ ಪರಮಾತ್ಮನನ್ನ? ಸರ್ವತ್ರ ವ್ಯಾಪ್ತನಾದವ. ಅಷ್ಟು ಮಾತ್ರವಲ್ಲ, ನಮಗೆ ಸ್ವಾಮಿಯಾದವ. ಹೀಗೆ ನಿತ್ಯವಾಗಿ ಪರಮಾತ್ಮನ ಸದ್ಗುಣಭರಿತನಾದಂತಹ ಪರಮಾತ್ಮನ ಚಿಂತನೆ ಮಾಡಿ. ಹೀಗೆ ಚಿಂತನೆ ಮುಖಾಂತರವಾಗಿ ಏನಾಗ್ತದೆ? ಐತ್ಮೈಕ್ಯ ಭಾವದ ಚಿಂತನೆ ನಮಗೆ ದೂರವಾಗ್ತದೆ. ಜೀವೇಶ್ವರ ಐಕ್ಯ ಭಾವದ ಚಿಂತನೆ ದೂರ ಆಗ್ತದೆ. ಅದನ್ನು ಬಿಡಿಸ್ತಾ ಇದ್ದ. ಸಂತತ ವಿಷ್ಣು ಸ್ಮರಣಂ, ಸತತವಾಗಿ ಪರಮಾತ್ಮನ ಚಿಂತನೆ ಮಾಡಬೇಕು. ನಿತ್ಯ ಸತ್ವಸ್ಥ ಅಂತ ಹೇಳಿದ. ಸದ್ಗುಣಭರಿತನಾದಂತಹ ಪರಮಾತ್ಮನಲ್ಲಿ ನಿತ್ಯವಾಗೂ ಸ್ತಃ ಇರುವಂಥವನು ಅರ್ಥ ಏನು? ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನಲ್ಲೇ ಸ್ಮರಣೆಯನ್ನು ಮಾಡುವಂತಹದು ಅಂತ. ಏನು ಅಂತ? ಪರಮಾತ್ಮ ಮಮ ಸ್ವಾಮಿ ಇದು ಜ್ಞಾನವಾನ್ ಆತ್ಮವತ್ವಂ. ಆತ್ಮವಾನ್ ಅಂತ ಹೇಳಿದ. ಆತ್ಮವತ್ವ. ಆತ್ಮವಾನ್ ಅಂದ್ರೆ ಆತ್ಮವತ್ವ ಅಂತ ಅರ್ಥ. ಏನು ಆತ್ಮವತ್ವ? ಎಂತಹ ಆತ್ಮವತ್ವ ನಮಗೆ ಜ್ಞಾನ ಇರಬೇಕು? ನಮ್ಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ ಅಂತ ಅನುವ್ಯಾಖ್ಯಾನ ತಿಳಿಸಿಕೊಟ್ಟಿದ್ದ 4ನೇ ಅಧ್ಯಾಯದಲ್ಲಿ. ಓಂ ಆತ್ಮೇತಿ ಧೂಪಗಚ್ಚಂತಿ ಗ್ರಾಹಯಂತಿ ಚ ಓಂ ಎಂಬುವಂತಹ ಸೂತ್ರಾರ್ಥಕ್ಕೆ ವಿವರಣೆ ನೀಡುತ್ತಾ ಪದಕ್ಕೆ ಅರ್ಥ ಏನು? ಆತ್ಮ ಇತಿ ತು ಉಪಗಚ್ಚಂತಿ ಗ್ರಾಹಯಂತಿ. ಆತ್ಮ ಪದಕ್ಕೆ ಅರ್ಥ ಏನು? ಸ್ವಾಮಿ ಅಂತ ಚಿಂತನೆಯನ್ನು ಮಾಡಿಸಿಕೊಟ್ಟಿದ್ದಾರೆ. ಮಾಮ ಸ್ವಾಮಿ ಹರಿನಿತ್ಯಂ ಸರ್ವಸ್ಯ ಪತಿರೇವಚ. ನಮಗೆ ಸ್ವಾಮಿಯಾದವ, ನಮಗೆ ಪತಿ ರಕ್ಷಕನಾದವ ಅಂತ ಅರ್ಥ. ಹೀಗೆ ಚಿಂತನೆ ಮಾಡಬೇಕು. ನಿತ್ಯವೂ ಹೀಗೆ ಸ್ಮರಣೆಯನ್ನು ಮಾಡಬೇಕು. ತೇನ ಐಕ್ಯ ಜ್ಞಾನ ನಿವರ್ತಾಗಿದೆ. ಇದರಿಂದ ಏನಾಗ್ತದೆ ಸ್ವಾಮಿ ಅಂತಂದರೆ ಐಕ್ಯ ಜ್ಞಾನ ನಿವಾರಣೆ ಆಗ್ತದೆ. ನಮಗೆ ಸ್ವಾಮಿಯಾದವ, ನಮಗೆ ರಕ್ಷಕನಾದವ, ನಮಗೆ ಸಮಭಾವ ಆಗ್ತದ? ಆಗೋದು. ಐಕ್ಯ ಭಾವನೆ ಇರ್ತದಂಥವರಲ್ಲಿ ಅದು ದೂರ ಮಾಡಿ ಬರ್ತದೆ. ವಿರುದ್ಧ ಯೋಗಕ್ಷೇಮ ಇಚ್ಛಾವರ್ಜಿತ. ಅಷ್ಟು ಮಾತ್ರ. ನಿರ್ಯೋಗಕ್ಷೇಮ ಅಂತ ಹೇಳಿದ. ನಿರ್ಯೋಗಕ್ಷೇಮ ಅಂತ ಅರ್ಥ ಏನು? ಯೋಗಕ್ಷೇಮವನ್ನು ಕೊಡ್ತೇನೆ ಅಂತ ಮುಂದೆ ಹೇಳ್ತಾನೆ ಪರಮಾತ್ಮ. ಇಲ್ಲಿ ನಿರ್ಯೋಗಕ್ಷೇಮ ಆತ್ಮವಾನ್ ಅಂತಂದ್ರೆ ಅಲ್ವಾ? ಅವರವರ ಯೋಗಕ್ಷೇಮವನ್ನು ಕೊಟ್ಟು ನಾನು ಕಾಪಾಡ್ತೇನೆ, ಸಲ್ಲುತ್ತೇನೆ, ಅವರ ಅನುಗ್ರಹ ಮಾಡ್ತೇನೆ ಅಂತ ಹೇಳ್ತಾನೆ. ಅನನ್ಯ ಚಿಂತಯಂತೋಮ ಮೇಜನಾ ಪರಿಭಾಸತೆ ದೇಶ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ. ನನ್ನ ಚಿಂತನೆ ನಿರಂತರವಾಗಿ ಮಾಡುವಂಥವರಿಗೆ, ನನ್ನ ಅನುಗ್ರಹವನ್ನು ಬೇಡುವಂಥವರಿಗೆ, ಸದಾಕಾಲ ನನ್ನಲ್ಲೇ ಇರುವಂಥವರಿಗೆ ಯೋಗಕ್ಷೇಮವನ್ನು ಕೊಟ್ಟು ಅವ್ರು ಸಲ್ಲುತ್ತೇನೆ, ಅನುಗ್ರಹ ಮಾಡ್ತೇನೆ ಅಂತ ಹೇಳ್ತಾನೆ. ಇಲ್ಲಿ ನಿರ್ಯೋಗಕ್ಷೇಮವಾತ್ಮ ಅಂತ ಹೇಳ್ತಾರೆ. ಯೋಗಕ್ಷೇಮವನ್ನು ದೂರ ಇಡು ಅಂತ ಹೇಳ್ತಾರೆ. ಅಂದರೆ ಯಾವ ಯೋಗಕ್ಷೇಮ? ಲೌಕಿಕವಾದಂತಹ ಯೋಗ. ಅಂದರೆ
ನಮ್ಮ ಭೋಗ ವಸ್ತುಗಳೇನಿವೆ ಅದರಲ್ಲಿ ಯೋಗ, ಅದನ್ನು ಪಡೆಯುವಂತಹದ್ದು, ಪಡೆದದ್ದನ್ನು ರಕ್ಷಣೆ ಮಾಡಿಕೊಳ್ಳುವಂತಹದ್ದು ಕ್ಷೇಮ. ಅದನ್ನು ದೂರ ಮಾಡಿತು. ಅದ್ಯಾವುದು ಶಾಶ್ವತವಾದದ್ದಲ್ಲ ಅಂತ ತಿಳಿ. ಅಷ್ಟು ಮಾತ್ರವಲ್ಲ, ಅದರ ಇಚ್ಛೆಯನ್ನು ಮಾಡಬೇಡ ಅಂತ ಅರ್ಥ. ನಿರುಗೋಗ ಕ್ಷೇಮ ಪದಕ್ಕೆ ಅರ್ಥವನ್ನು ಆಚಾರ್ಯ ತಾತ್ಪರ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಅದನ್ನು ದೂರ ಮಾಡ್ಕೊಳ್ಳೋದಲ್ಲ, ಅದರ ಇಚ್ಛೆನೇ ಪಡ್ಲಿಕ್ಕೆ ಹೋಗ್ಬೇಡ. ನಶ್ವರದಲ್ಲಿ ಯಾಕೆ ಇಷ್ಟೇ ಪಡ್ಲಿಕ್ಕೆ ಹೋಗು, ಅದರಿಂದಲೂ ದೂರ ಆಯಿತು. ಇಚ್ಛಾವರ್ಜಿತ ಅನ್ಯಥಾ ಉತ್ಥಾನಾದೇಹೇ. ಅಪಿ ಅಯೋಗಾತ್, ಅನ್ಯಥಾ ಉತ್ಥಾನಾದೇಹಿ ಅಪಿ ಅಯೋಗಾತ್. ಇಲ್ಲದೆ ಹೋದರೆ ಹೀಗೆ ಅದರ ಇಚ್ಛೆಯನ್ನು ಬಿಡಬೇಕು ಅಂತ ಅರ್ಥ ಮಾಡದೆ ಹೋದರೆ ಮುಂದೆ ಪರಮಾತ್ಮ ಉತ್ತಿಷ್ಠ ಯೋಗಂ ಅತಿಷ್ಠ ಯೋಗಂ ಆತಿಷ್ಠ ಅಂತ ಮುಂದೆ ಹೇಳ್ತಾನೆ. ಹೇಳಿ ಯೋಗವನ್ನು ಆಚರಣೆ ಮಾಡು ಅಂತ, ನಾನು ಸಾಧನೆ ಮಾಡಿಕೋ ಅಂತ ಹೇಳೋದಲ್ಲ, ವ್ಯರ್ಥ ಅಂತ ಆಗ್ತದೆ. ಅದು ಹೇಳೋದೇ ಒಂದಕ್ಕೊಂದು ವಿರುದ್ಧ ಅಂತ ಆಗಿ ಬಿಡ್ತದೆ ಅಂತ. ಯೋಗಕ್ಷೇಮವನ್ನೇ ಬಿಡಬೇಕಾದಂತಹ ಪ್ರಸಂಗವನ್ನು ಬಿಡಬೇಕಾಗ್ತದೆ. ಅವು ಯಾರು ನಾನು ಸಾಧನೆ ಮಾಡು, ಯೋಗಕ್ಷೇಮವನ್ನು ನಾನು ಕೊಡ್ತೇನೆ ಅಂತ ಮುಂದೆ ಹೇಳ್ತಾನಲ್ಲ. ಮತ್ತೆ ಇಲ್ಲಿ ಯೋಗ ಬಿಡು ಅಂದ್ರೆ ಅರ್ಥ ಏನು? ಇವನು ಹೇಳಿಕೊಟ್ಟಿದ್ದೆ ಯೋಗವನ್ನು ಕುರಿತು ಮಾತ್ರ ಹೇಳ್ತೇನೆ, ಅದನ್ನು ಏನು ಮಾಡು, ಅದರಲ್ಲಿ ಶೃಣು, ಅದರಲ್ಲಿ ನಿಷ್ಠೆ ತೋರು ಅಂತೆಲ್ಲ ಹೇಳಿದ. ಮತ್ತೆ ಈ ಯೋಗ ಬಿಡು ಅಂತ ಅರ್ಥ ಹೇಳ್ತಾನೆ. ಅರ್ಥ ಯಾವ ಯೋಗ, ಯಾವ ಕ್ಷೇಮ? ಪ್ರಾಕೃತಿಕವಾದಂತಹ ಲೌಕಿಕವಾದದ್ದನ್ನು ಬಿಡೋದಲ್ಲ, ಅದರ ಇಚ್ಛೆಯನ್ನು, ಇಚ್ಛಾವರ್ಜಿತನೂ ಆಗು, ಇಚ್ಛೆಯನ್ನು ಬಿಡಬೇಕು ಅಂತ ತಿಳಿಸ್ತಾ ಇದ್ದ. ಹೀಗೆ ಭಾಷ್ಯ ಮತ್ತು ತಾತ್ಪರ್ಯದ ಚಿಂತನೆಯನ್ನು ಹೇಳ್ತಾ ರಾಯರು ಈ ಶ್ಲೋಕದ ಚಿಂತನೆಯನ್ನು ಆಚಾರ್ಯರ ಭಾಷ್ಯ ತಾತ್ಪರ್ಯಗನುಗುಣವಾಗಿ ಅರ್ಥವಿವರಣೆಯನ್ನು ನೀಡ್ತಾರೆ. ಏನು ಅಂತ, ಏವಂ ಯೋಗೇ ತ್ವಮಾಂ ಶೃಣು ಇತಿ ಯೋಗೋಕ್ತಿಂ ಪ್ರತಿಜ್ಞಾಯ ತತ್ರ ಆದರ ಜನನಾಯ ಸಾಧ ಶ್ಲೋಕೇನ ತಂ ಪ್ರಶಸ್ಯ ಸ್ವೋಕ್ತೋ ನಿಷ್ಠಾಭಾವೇ ಕರಣೀಭೂತ ಮತಾಂತರ ವಿಧಾನಂ ಚ ಶ್ಲೋಕತ್ರಯೇಣ ತನ್ನಿಂದ್ಯಾ ಉಕ್ತ್ಯ ಅಲ್ವಾ. ನಿರಸ್ಯ ಇದಾನೇಂ ಪ್ರತಿಜ್ಞಾತಂ ಯೋಗಂ ಪ್ರಾಧಾನ್ಯೇನ ಆಹ. ಏನು ಅಂತ, ತ್ರೈಗುಣ್ಯ ವಿಷಯಾ ವೇದಾ ನಿಸ್ತೈಗುಣ್ಯೋ ಭವ ಅರ್ಜುನ. ಯಾಕೆ ಈ ಶ್ಲೋಕ ಹೊರಟಿದೆ ಅಂತ ರಾಯರು ತಿಳಿಸ್ತಾ ಇದ್ದಾರೆ ಅಂತ. ಯೋಗೇತ್ತಿ ಮಾಂ ಶೃಣು ಅಂತ ಹೇಳಿದೆ ಅಲ್ವಾ. ಜ್ಞಾನದ ಮಾತುಗಳನ್ನು ಹೇಳಿದ್ದೇನೆ, ತತ್ವಜ್ಞಾನ ಪರಮಾತ್ಮ ಮತ್ತು ಜೀವಾತ್ಮನ ಜ್ಞಾನದ ಮಾತನ್ನು ಹೇಳಿದ್ದೇನೆ. ಆ ಜ್ಞಾನಕ್ಕೆ ಬೇಕಾದಂತಹ ಸಾಧನೆ ಮಾತನ್ನು ಹೇಳ್ತೇನೆ, ಅದನ್ನು ನಿಷ್ಠೆಯಿಂದ ಕೇಳು, ಅದನ್ನು ಆಚರಣೆ ಮಾಡು ಅಂತ ಹೇಳಿದ. ಹೀಗೆ ಹೇಳಿ ಆ ಯೋಗವೇ ನಿಜವಾದ ಪ್ರಶಸ್ತವಾದದ್ದು. ಅದರಲ್ಲಿ ಆದರಣ ಹುಟ್ಟಲಿಕ್ಕೆ ತಾನು ಏನು ಮಾಡಿದ, ಪ್ರತಿಜ್ಞೆ ಮಾಡಿ ಅದರಲ್ಲಿ ಆಸಕ್ತಿ ಹುಟ್ಟಲಿಕ್ಕೋಸ್ಕರವಾಗಿ ಮುಂದಿನ ಒಂದೂವರೆ ಶ್ಲೋಕ 39 ಮತ್ತು 40ನೇ ಶ್ಲೋಕದ ಮುಖಾಂತರವಾಗಿ ತಾನು ಅದನ್ನು ಪ್ರಶಂಸನೆ ಮಾಡಿದ. ಅದು ಮುಖ್ಯ. ಜ್ಞಾನ ಸಾಧನೆಯೇ ನಮಗೆ ತತ್ವಜ್ಞಾನ ಮುಖಾಂತರವಾಗಿ ಮೋಕ್ಷವನ್ನು ಕೊಡೋದು ಅಂತ ತಿಳಿಸಿದ. ಹೀಗೆ ತಿಳಿಸಿ ಇವ ಹೇಳೋದೇ ಜ್ಞಾನ ಸಾಧನೆ ಅಂತ ನಾಯಕ್ಕೆ ತಿಳಿಬೇಕು. ಅದ್ರ ಯಾಕೆ ನಿಷ್ಠೆಯನ್ನು ತೋರಬೇಕು? ಒಂದೊಂದು ಮತಗಳು ಒಂದೊಂದು ಹೇಳ್ತವಲ್ಲ ಅಂತ ಹೇಳಿದ್ದಕ್ಕೆ ಮತಾಂತರವನ್ನೂ ದೂಷಣೆ ಮಾಡಿದ, ನಿಷೇಧ ಮಾಡಿದ. ಅಷ್ಟು ಮಾತ್ರವಲ್ಲ, ವೈದಿಕ ಮತವನ್ನೂ ದೂಷಣೆ ಮಾಡಿದ. ಅಂದರೆ ವೇದದಲ್ಲಿ ಆಪಾತತಃ ಕಾಣುವಂತಹ ವೈದಿಕ ಆಭಾಸಕರ ಮತವನ್ನು ನಿಷೇಧ ಮಾಡಿದ. ಅವು ಯಾವುದೂ ಸಹಿತ ಸರಿಯಾದದ್ದಲ್ಲ. ನನ್ನ ಮಾತು ವೇದಶಾಸ್ತ್ರಗಳ ಮಾತಿಗೆ ಏಕೀಭಾವ ಅವರಲ್ಲಿ ಇರೋದಿಲ್ಲ ಅಂತ ಅದು ನಿಷೇಧ ಮಾಡಿ ಪರಮಾತ್ಮ ವಿಷಯದಲ್ಲೇ, ಪರಮಾತ್ಮ ಇಡುವಂತಹ ಜ್ಞಾನ ಸಾಧನೆ ವಿಷಯದಲ್ಲೇ ನಿಷ್ಠೆಯನ್ನು ಮಾಡಬೇಕು ಅಂತ ತಿಳಿಸಿದ. ಯಾವ ಮುಖಾಂತರವಾಗಿ ಮುಂದಿನ 3 ಶ್ಲೋಕಗಳಲ್ಲಿ ಹೀಗೆ ತಿಳಿಸಿ ಅವುಗಳನ್ನು ನಿಂದನೆ ಅಂದರೆ ಅದನ್ನು ದೂಷಣೆಯನ್ನೂ ಮಾಡಿ ನಿರಾಕರಣೆ ಮಾಡಿ ಹೀಗೆ ಹಿಂದೆ ಪ್ರತಿಜ್ಞೆ ಮಾಡಿದ್ನಲ್ಲ ಏನು ಅಂತ, ಯೋಗದ ಬಗ್ಗೆ ಮಾತನ್ನು ಹೇಳ್ತೇನೆ, ಅಂದರೆ ಯೋಗ ಬುದ್ಧಿ ಅಂದರೆ ಜ್ಞಾನ ಸಾಧನೆಯ ಮಾತುಗಳನ್ನು ಹೇಳ್ತೇನೆ ಅಂತ ಅದನ್ನು ಪ್ರಾರಂಭ ಮಾಡಿದ. ಏನು ಅಂತ, ತ್ರೈಗುಣ್ಯ ವಿಷಯ ವೇದ ಇತ್ಯಾದಿನ 6ನೇ ಅಧ್ಯಾಯ ಸಮಾಪ್ತಿ. ಇಲ್ಲಿಂದ ಆರಂಭಿಸಿ ಇಲ್ಲಿ ತನಕ 6ನೇ ಅಧ್ಯಾಯದ ಸಮಾಪ್ತಿ ತನಕವೂ ಸಹಿತ ತಿಳಿಸ್ತಾ ಇದ್ದೇನೆ ಅಂತ ಸಿಕ್ತಲ್ವಾ. 144ನೇ ಪೇಜಲ್ಲಿದೆ. ಆಯ್ತಾ. ಬಹೂನಿ ಮೇ ವ್ಯತೀತಾನಿ ಇತ್ಯಾದೇ ಪ್ರಾಸಂಗಿಕತ್ವೇನ ಅಪ್ರಾಧಾನತ್ವಾದ. ಮಧ್ಯದಲ್ಲಿ ಕೆಲವೊಂದು ಶ್ಲೋಕಗಳು ಬರ್ತದೆ. 4ನೇ ಅಧ್ಯಾಯ ಮೊದಲಲ್ಲಿ ಬಹೂನಿ ಮೇ ವ್ಯತೀತಾನಿ ಅಂತ ಕೆಲವೊಂದು ಶ್ಲೋಕಗಳು ಬರ್ತದೆ. ಜ್ಞಾನ ಸಾಧನೆಗೆ ಬೇಕಾದಂತಹ ವಿಷಯಗಳನ್ನು ಪ್ರಾಸಂಗಿಕವಾಗಿ ಅಲ್ಲಿ ಸ್ಪಷ್ಟನೆಗೊಳಿಸ್ತಾರೆ. ಮುಖ್ಯವಾಗಿ ಹೇಳೋದು ಯಾವುದು, ಕರ್ಮದ ಜಿಜ್ಞಾಸೆಯ ಬಗ್ಗೆ, ಅಂದರೆ ಜ್ಞಾನ ಸಾಧನೆಯ ಕುರಿತೇ ಪ್ರಧಾನವಾಗಿ ಹೇಳ್ತಾನೆ ಅಂತ. ಆಯಿತು. ಶ್ಲೋಕದ ಅರ್ಥಕ್ಕೆ ಬರ್ತಾರೆ ಇವಾಗ. ಈ ಶ್ಲೋಕದಲ್ಲಿ ಏನು ಅರ್ಥವಿವರಣೆ ಅಂತ, ತ್ರಯಾಣ ಸತ್ವರದ ಸ್ತಮಾಸಾಂ ಇದಂ ತ್ರೈಗುಣ್ಯಂ ತ್ರಿಗುಣ ಸಂಬಂಧಿ. ತ್ರೈಗುಣ್ಯ ಪದಕ್ಕೆ ಅರ್ಥ ಏನು, ಸತ್ವರಜೋ ತಮೋ ಗುಣಗಳ ಸಂಬಂಧಿ ತ್ರೈಗುಣ್ಯ ಪದಕ್ಕೆ ಅರ್ಥ. ಸಂಬಂಧಾರ್ಥದಲ್ಲಿ ಇಟ್ಕೊಳ್ಬೇಕಿದ್ದಾನೆ. ವಿಚಿತ್ರಾಹಿ ತದ್ಧಿತ ಗತಿ ಇತಿ ವಚನಾತ್ ಶಂಗಿತಿ ಪ್ರತ್ಯಯ. ಇಲ್ಲಿ ಸಂಬಂಧಿ ಅಂತ ಅರ್ಥ ಕಾಣೋದೇ ಇಲ್ಲ ನಮಗೆ. ತ್ರಿಗುಣ್ಯ ವರ್ಜಿತ, ತ್ರೈಗುಣ್ಯ ವಿಷಯ, ತ್ರಿಗುಣ ಸಂಬಂಧಿ ಅಂತೆಲ್ಲ ಅರ್ಥ ಇದೆ ಇಲ್ಲಿ. ಶಂಗ್ ಪ್ರತ್ಯಯದ ಪ್ರಯೋಗ ಇರೋದರಿಂದಾಗಿ, ಶಂಗ್ ಪ್ರತ್ಯಯ ಯಾವುದರಿಂದ ಬಂದಿದೆ, ತದ್ಧಿತ ಪ್ರಯೋಗದ ಸಂದರ್ಭ. ರಾಯರು ಸಾಮಾನ್ಯರಲ್ಲ, ವ್ಯಾಕರಣದಲ್ಲಿ ಭಯಂಕರ ನಿಪುಣರು, ಮಹಾಮೇಧಾವಿಗಳು.
ಎಲ್ಲ ಶಾಸ್ತ್ರಗಳು ಮಹಾಮೇಧಾವಿಗಳೇ, ವಿಶೇಷವಾಗಿ ವಾಯುದೇವರ ಅಂಶ. ವ್ಯಾಕರಣದಲ್ಲಂತೂ ಬಹಳ ಬಹಳ ನಿಪುಣರು, ಮಹಾಮೇಧಾವಿಗಳು. ಹೀಗೆ ವಿಚಿತ್ರಾಹಿ ತದ್ದಿದ ಗತಿ ಎಂಬುವಂತಹ ತದ್ದಿದ ಪ್ರಯೋಗದ ಚಿಂತನೆಯ ಮೇರೆಗೆ ಶಂಕ್ ಪ್ರತ್ಯಯ ಬಂದಿದೆ. ಶಂಕ್ ಪ್ರತ್ಯಯಕ್ಕೆ ಅರ್ಥ ಏನಿಲ್ಲಿ? ಸಂಬಂಧಿ. ಆದ್ದರಿಂದ ತ್ರೈಗುಣ್ಯ ಸಂಬಂಧಿ ಅಂದರೆ ತ್ರಿಗುಣಗಳ ಸಂಬಂಧಭೂತವಾದದ್ದು ಅಂತ ಅರ್ಥವನ್ನು ತೆಗೆದುಕೊಳ್ಳಬೇಕು. ತ್ರಿಗುಣ ಸಂಬಂಧಿ ಅಂತ ಅರ್ಥ. ಇನ್ನೊಂದು ಅರ್ಥ, ತ್ರಿಗುಣ್ಯಜನ್ಯಂ ಯತ್ ಸ್ವರ್ಗಾದಿ ತದ್ವಿಷಯಾ ಆಪಾತತಃ ಸ್ವರ್ಗಾದಿ ಫಲಕರ್ಮಾದಿ ಪ್ರತಿಪಾದಕ ಪ್ರತೀಯಂತೆ ವೇದ. ತ್ರಿಗುಣ್ಯ ವಿಷಯಾ ವೇದ ಅಂದ್ರೆ ಅರ್ಥ ಏನು? ತ್ರಿಗುಣ ಸಂಬಂಧಭೂತವಾದಂತಹ ತ್ರಿಗುಣಗಳು ಜನ್ಯ. ಜನ್ಯ ಅಂದರೆ ಅದರಿಂದ ಹುಟ್ಟುವಂತಹದ್ದು ಯಾವುದು? ಸ್ವರ್ಗಾದಿ ಫಲಗಳು. ಆ ಸ್ವರ್ಗಾದಿ ಫಲಗಳಿಗೆ ಕಾರಣಭೂತವಾದದ್ದು ಯಾವುದು? ವಿಷಯ. ಯಾವ ವಿಷಯ? ಆಪಾತಃ ಕಾಣುವಂತಹ ಯಜ್ಞಯಾಗಾದಿ ಕ್ರಿಯೆಗಳು. ಅದು ವೇದದಲ್ಲಿ ಇವೆ ಅಂತ ತ್ರಿಗುಣ್ಯ ವಿಷಯ ವೇದ ಪದಕ್ಕೆ ಅರ್ಥ ಸಿಕ್ತು ನಿಮಗೆ. ನಿಸ್ತ್ರಿಗುಣ್ಯೋ ಭವಾರ್ಜುನ ಅಂತ ಹೇಳಿದ ವಾದ ಪದಕ್ಕೆ ಅರ್ಥ ಆಚಾರ್ಯ ಹೇಳಿದ್ದನ್ನು ಹೇಳ್ತಾರೆ ಇಲ್ಲಿ. ವಾದೋ ವಿಷಯಕತ್ವಂಚ ಮುಖತೋ ವಚನಂ ತಥಾ ಇತಿ ಯುಕ್ತೇ. ವಾದ ಪದಕ್ಕೆ ಅರ್ಥ ಏನು? ಆಪಾತಃ ಕಾಣುವಂತಹದ್ದು, ಮುಖತಃ ಕಾಣುವಂತಹದ್ದು ವಿಷಯ ಅಂತಾನೆ ಅರ್ಥವನ್ನು ಮಾಡಬೇಕು ಅಂತ. ಹೇ ಅರ್ಜುನ, ಇವಾಗ ಮುಂದೆ ವರಿಸ್ತಾ, ಹೇ ಅರ್ಜುನ ಕೇಳಪ್ಪ, ತ್ವಂತು ನೈಸ್ತೃಗುಣ್ಯ ನಿಷ್ಕ್ರಾಂತಃ ತ್ರೈಗುಣ್ಯ ತ್ರಿಗುಣ ಸಂಬಂಧಿ ಸ್ವರ್ಗಾದಿತ ನೈಸ್ತೃಗುಣ್ಯ. ನೈಸ್ತೃಗುಣ್ಯ ಪದಕ್ಕೆ ಅರ್ಥ ಏನು? ತ್ರಿಗುಣ ಸಂಬಂಧಿಭೂತವಾದಂತಹ ಸ್ವರ್ಗಾದಿ ಫಲಗಳಿಂದ, ನಶ್ವರವಾದಂತಹ ಸ್ವರ್ಗಾದಿ ಕಾಮನೆಯಿಂದ ದೂರ ಇರು. ವೇದದ ತಾತ್ಪರ್ಯ ಅಲ್ಲಿದೆ ಅಂತ ಭ್ರಾಂತನಾಗಬೇಡ. ತ್ರಿಗುಣದ ಬುದ್ಧಿತೋ ನಿರ್ಗತೋ ಭವ. ತ್ರಿಗುಣ ಬುದ್ಧಿಯಿಂದಾಗಿ ಹೊರಗೆ ಬಾ. ಅಂದರೆ ಸ್ವರ್ಗಾದಿ ಫಲವೇ ವೇದದಿಂದ ಸಿಗುವಂತಹದ್ದು ಅಂತ ಚಿಂತನೆಯನ್ನ ಮಾಡಬೇಡ, ಅದರಿಂದ ದೂರ ಇರು. ಆಪಾತತಃ ಪ್ರತೀತಾರ್ಥೆ ಭ್ರಾಂತಿ ಮಾ ಕುರು ಮಾ ಕರ್ಷರಿ ಇತ್ಯರ್ಥಃ. ಆಪಾತ ಕಾಣುವಂತಹ ಅರ್ಥದ ವಿಷಯದಲ್ಲಿ ಭ್ರಾಂತಿಯನ್ನು ತೋರಬೇಡ. ವೇದ ಅದನ್ನು ಹೇಳ್ತದೆ ಅಂತ ತೋರಬೇಡ. ನಿಜವಾದ ಅರ್ಥ ಪರಮಾತ್ಮ ವಿಷಯ ಅಂತ. ಯದ್ವಾ ಮತ್ತೊಂದು ಅರ್ಥ ತಾತ್ಪರ್ಯದಲ್ಲಿ ಹೇಳಿದ್ರಲ್ಲ, ಆ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ತನಕ ಭಾಷಾರ್ಥವನ್ನು ಹೇಳಿದ್ದೆ. ಭಾಷಾದ್ಯುಕ್ತಾರ್ಥ ಸಂಗ್ರಹ ಅಲ್ಲ, ಭಾಷೆ ಮತ್ತು ತಾತ್ಪರ್ಯ ತಗೊಳ್ಬೇಕು. ತಾತ್ಪರ್ಯದಲ್ಲಿ ಒಂದು ಅರ್ಥ ಹೇಳಿದ್ದಾರೆ, ಏನು ಅಂತ? ತ್ರಿಗುಣ್ಯ ವಿಷಂ ಯಾಪಯತಿ ಅಪಗಮಯತಿ. ತ್ರಿಗುಣ್ಯ ತ್ರಿಗುಣ ಸಂಬಂಧಭೂತವಾದಂತಹ ಯಾವ ಸಂಸಾರ ಬಂಧನವಿದೆ, ನಶ್ವರವಾದಂತಹ ಸ್ವರ್ಗಾದಿ ಫಲಗಳೇನಿದೆ, ಅದನ್ನು ಅಪಗಮಯತಿ, ಅದನ್ನು ದೂರ ಮಾಡುತ್ತದೆ. ಯಾವುದು? ವೇದ. ವೇದ ತಾತ್ಪರ್ಯ ಎಲ್ಲಿದೆ? ಹಾಗಾದರೆ ಸ್ವರ್ಗಾದಿ ಕಾಮನೆಗಳಲ್ಲಿಲ್ಲ, ಪರಮಾತ್ಮನ ವಿಷಯದಲ್ಲಿ ಅಂತ ಚಿಂತನೆ. ಯದ್ವಾ ತ್ರೈಗುಣ್ಯಂ ತ್ರಿಗುಣ ಸಂಬಂಧಿ ಸ್ವರ್ಗಾದಿ ಅಸ್ಥಿರ ಫಲ. ನೋಡಿ, ಅಸ್ಥಿರ ಫಲ, ಶಾಶ್ವತ ಫಲವಲ್ಲ, ಅದು ನಶ್ವರ ಫಲ. ಇನ್ನೊಂದು ಅರ್ಥ ಸಂಸಾರ ಬಂಧನಂಬ, ಅದನ್ನು ತದೇವ ವಿಷಂ, ಅದೇ ವಿಷ. ತ್ರೈಗುಣ್ಯ ವಿಷಂ ಅಂದರೆ ಇದು ತ್ರೈಗುಣ್ಯ ವಿಷಯ ಅಂತ ಹೇಳಿದ್ದಲ್ವ. ತ್ರೈಗುಣ್ಯ ವಿಷಂ ಯಾ ಅಂತೋಳಿ ಇವಾಗ, ಆಯ್ತಾ? ಯಾ ಅಂದರೆ ಯಾಪಯತಿ ಅಪಗಮಯತಿ, ಅದನ್ನು ದೂರ ಮಾಡ್ತದೆ. ತ್ರಿಗುಣ್ಯ ವಿಷಯ. ಪ್ರಶ್ನೆ ಬರ್ಬೋದು ನಿಮಗೆ, ಇಲ್ಲ ರೀ ತ್ರೈಗುಣ್ಯ ವಿಷಯ ವೇದಾ ಅಂತಿರೋದು, ತ್ರೈಗುಣ್ಯ ವಿಷಯ ಯಾಪಯತಿ, ಹಾಗೆ ನಿಮಗೆ ಮಾಡಲಿಕ್ಕೆ ಆಗ್ತದೆ? ಹಾಗಲ್ಲ ಅರ್ಥ ಬಿಡಿಸ್ತಾರೆ. ವ್ಯಾಕರಣ ಇದೆ ಆ ರೀತಿ ಮಾಡಲಿಕ್ಕೆ. ಏನು ಅಂತ? ಯಾತೇ ಅಂತರ್ನೀತ ನ್ಯರ್ಥಾತ್ ಅಥೋ ಅನುಪಮ ಸರ್ಗೇ ಕಹ. ಪಾಣಿಯ ಸೂತ್ರ ಇದು, 3ನೇ ಅಧ್ಯಾಯ. ಏನು? ಅಥೋ ಅನುಪಮ ಸರ್ಗೇ ಕಹ ಇತಿ ಕಹ ಅಲ್ವಾ? ಏನು ಇಲ್ಲಿ ಯಾಪಯತಿ ಎಂಬುವಂತಹ ಅರ್ಥ ಹೇಗೆ ಬಂದಿದೆ ಅಂತ ತಿಳಿಸ್ತಾರೆ. ವಿಷ ಯ. ಇಲ್ಲಿ ಅಥೋ ಅನುಪಸರ್ಗೇ ಕಹ ಎಂಬುವಂತಹ ಸೂತ್ರದ ಮುಖಾಂತರವಾಗಿ ಏನಾಗಿದೆ ಅಂತಾದರೆ, ವಿಷ ಮತ್ತು ಯಾ ಅಂತ ಪದವಿಭಾಗ ಮಾಡಬೇಕು ಅಲ್ವಾ? ಇದು ಯಾ ಎಂಬುವಂತಹ ಧಾತು ನಿಷ್ಪನ್ನವಾದದ್ದು ಯಾ ಎಂಬುವಂತಹ ಪದ, ಯಾ ಎಂಬುವಂತಹ ಧಾತುವಿನಿಂದ. ಹಾಗಾದರೆ ವಿಷ ಯಾ ಅಂತಿರಬೇಕಿತ್ತು ಅಲ್ವಾ? ಅದಕ್ಕೆ ಅದನ್ನು ಪ್ರೇರಣೆಯಾಗಿ ತೆಗೆದುಕೊಂಡು ಆ ಧಾತುವಿಗೆ ಅಥೋ ಅನುಪಸರ್ಗೇ ಕಹ ಕಪ್ರತ್ಯಯ ಬಂತಂತೆ. ಕಪ್ರತ್ಯಯ ಬಂದು ಅದು ಯಹ ಅಂತ ಆಗಿದೆ. ಅರ್ಥ ಆಯ್ತಲ್ಲ? ಯಾ ಅಂತಿರಬೇಕಿತ್ತು ಧಾತು, ಅಥೋ ಅನುಪಸರ್ಗೇ ಕಹ ಎಂಬುವಂತಹ ಸೂತ್ರದಿಂದ ಕಪ್ರತ್ಯಯ ಬಂದು ಯಾಗೆ ವಿಷ ಯಹ ಅಂದರೆ ವಿಷಯ ಅಂತ. ಅದು ಬಹುವಚನ. ಏನು? ವಿಷಯ. ವಿಷವನ್ನ ಯಾ ಅದನ್ನು ಅಪಗಮನೆ ಮಾಡ್ತದೆ, ದೂರ ಮಾಡ್ತದೆ ಅಂತ ಚಿಂತನೆ ಆಯ್ತು. ಎಷ್ಟು ಚಂದ ಹೇಳ್ತಾಳೆ. ನಿತ್ಯ ಪುಮರ್ಥ ಹೇತು ಭಗವತ್ ಸ್ವರೂಪ ವಿಷಯ ಇತಿ ಯಾವತ್. ಇನ್ನೊಂದು ಅರ್ಥವು ತೆಗೆದುಕೊಳ್ಬೋದು. ಏನು? ನಿತ್ಯ ಪುಮರ್ಥ ಅಂದರೆ ಪುರುಷಾರ್ಥ. ಯಾವುದು? ಮೋಕ್ಷ. ಆ ಮೋಕ್ಷಕ್ಕೆ ಕಾರಣೀಭೂತವಾದದ್ದು ಯಾವುದು? ಪರಮಾತ್ಮನ ಸ್ವರೂಪ. ಆ ಸ್ವರೂಪದ ವಿಷಯವನ್ನ ಹೇಳ್ತಾ ಇದೆ ಯಾವುದು? ವೇದ. ಎಷ್ಟು ಚಂದ ನೋಡಿ. ತ್ರಿಗುಣ್ಯ ವಿಷಯ ವೇದಾ
ನಿತ್ಯ ಪುಮರ್ತವಾದಂತಹ ಪರಮಾತ್ಮನ ಸ್ವರೂಪವಾದ ಚಿಂತನೆಯನ್ನು ಮಾಡ್ತಾ ಇದೆ ಎಲ್ಲ ವೇದಗಳು ಅಂತ ಹೇಳಲಿಕ್ಕೆ ಆಚಾರ್ಯ ಭಾಷ್ಯದಾದಿಗಳಲ್ಲಿ ತಾತ್ಪರ್ಯ ತಿಳಿಸಿಕೊಟ್ಟಿದ್ದಾರೆ. ಪ್ರತಿಯೊಂದು ವೇದಗಳು ಸಹಿತ ಪ್ರತಿಪಕ್ಷರಾಕ್ಷರಗಳು ಸಹಿತ ಪರಮಾತ್ಮನೇ ಸ್ತೋತ್ರ ಮಾಡ್ತಾ ವಿಷಯವನ್ನು ತಿಳಿಸ್ತಾ ಇದೆ. ವೇದ ತಾತ್ಪರ್ಯ ವಿಷಯೀಭೂತಾರ್ಥಂ ಬುದ್ಧ್ವ ಕ್ಷುದ್ರ ಫಲ ಕರ್ಮಾದಿ ರೂಪ ಆಪಾತ ಪ್ರತೀತಾರ್ಥೆ ಭ್ರಾಂತಿ ಮಾ ಕರ್ಷರೀತಿ ಭಾವತು. ಹೀಗೆ ವೇದ ತಾತ್ಪರ್ಯ ವಿಷಯೀಭೂತನಾದವ ಯಾರು? ಪರಮಾತ್ಮ. ಆ ಪರಮಾತ್ಮನ್ನೇ ಚಿಂತನೆ ಮಾಡಿ, ಪರಮಾತ್ಮನೇ ವೇದಗಳಿಗೆ ವಿಷಯಭೂತನಾದವ ಅಂತ ಚಿಂತನೆ ಮಾಡಿ, ಶುದ್ಧ ಫಲಕ್ಕೆ ಕಾಮ ಯಾವುದು? ಕಾಮ್ಯಕರ್ಮಕ್ಕೆ ಫಲಭೂತವಾದದ್ದು ಸ್ವರ್ಗಾದಿ ಫಲಗಳಿದೆಲ್ಲ. ಆ ಸ್ವರ್ಗಾದಿ ಫಲಗಳೇ ವೇದಗಳಿಂದ ತಿಳಿಸಲ್ಪಡುವಂಥದ್ದು. ಆಪಾತ ಕಾಣುವಂತಹ ವಿಷಯವನ್ನ ದೂರ ಮಾಡು, ಆ ಭ್ರಾಂತಿಯನ್ನು ದೂರ ಮಾಡಿಕೋ ಅಂತ ಅರ್ಥ ಆಯ್ತು. ತ್ರೈಗುಣ್ಯ ವಿಷಯೋ ವೇದಾಹ ವಿಷಯ ವೇದಾಹ ನೈಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಪದಕ್ಕೆ ಈಗ ಅರ್ಥ ಸಿಕ್ತು. ಕಿಂಚ ಉತ್ತರ ಪದಕ್ಕೆ ಬರ್ತಾರೆ ಇವಾಗ. ನಿರ್ದ್ವಂದ್ವ ಅಂತ ಹೇಳಿದ ಪರಮಾತ್ಮ. ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ ಅಂತ ಹೇಳಿದ. ನಿರ್ದ್ವಂದ್ವ ಪದಕ್ಕೆ ಅರ್ಥ ಏನು? ಸುಖ ದುಃಖೇ ಸಮೇ ಕೃತ್ವ ಇತ್ಯತ್ರ ಉಕ್ತ ದಿಶಾ ಸಮದುಃಖ ಸುಖಾದಿ ರೀತಿ ಇವ ಅಲ್ಲಿ ಹೇಳಿದ. ದುಃಖ ನಮಗೆ ಹೇಗೆ ಬೇಡ ಅಂತಿದೆಯೋ ಸುಖವೂ ಬೇಡ, ಇದು ಸಮ ಅಂದ್ರೆ ಅರ್ಥ. ಅದು ಬೇಡ ಅಂದ್ರೆ ಇದು ಬೇಡ ಅಂತ ಹೇಳಿದ. ಇದು ಬೇಕೋ ಅದು ಬೇಡ ಅಂತೇಳಿ ಅದು ಸಮವಾಗಿತ್ತು. ಇದು ಬೇಡ ಅಂದ್ರೆ ಅದು ಬೇಡ, ಇದು ಬೇಕು ಅಂದ್ರೆ ಅದು ಬೇಕು ಅಂತ ಬರಬೇಕು. ಇದು ಬೇಕು ಅಂತ ಬರ್ತದ? ಸುಖ ಬೇಕು ಹಾಗೆ ದುಃಖನೂ ಬೇಕು ಅಂತ ಬರ್ತದ? ಇಲ್ಲ, ಹೀಗೆ ಬರ್ತದೆ, ವ್ಯತಿರಿಕ್ತವಾಗಿ ಬರ್ತದೆ ನಮಗೆ. ಏನು ಅಂತ? ದುಃಖ ಬೇಡ ಹಾಗೆ ಸುಖವೂ ಬೇಡ ಅಂತ ಸಮ. ಇನ್ನೊಂದು ಅರ್ಥ ಸುಖ ದುಃಖಾದಿ ಪ್ರಾಪ್ತೌ ಉತ್ಸುಕ ಅನುತ್ಸುಕೆಯ ಹೀನ ಇತ್ತಿವ ಅರ್ಥ. ಸುಖ ಸಿಕ್ಕಿದಾಗ ಉತ್ಸುಕರಾಗುವಂಥ, ದುಃಖ ಆಗುವಾಗ ಅನುತ್ಸುಕ ಅಂದರೆ ಹಿಗ್ಗುವಂತಹದ್ದು ಕುಗ್ಗುವಂತಹದ್ದು ಮಾಡಬೇಡ ಅಂತ ಅರ್ಥ. ನಿರ್ದ್ವಂದ್ವ ಪದಕ್ಕೆ ಅರ್ಥ ಸಿಕ್ತು. ನಂತರದಲ್ಲಿ ನಿತ್ಯ ಸತ್ವಸ್ಥಃ ಅಂತ ಹೇಳಿದ. ನಿತ್ಯಂ ಸತ್ವೇ ಸಾಧು ಗುಣೋಪೇತೆ ಹರೋ ತಿಷ್ಠತೀತಿ ನಿತ್ಯ ಸತ್ವಸ್ಥ. ಆರಾಮಾಗಿ ಬಿಡಿಸ್ಬಿಟ್ರು. ನಿತ್ಯನಾದವ ಅನಾದಿ ನಿತ್ಯನಾದಂತಹ ಸದ್ಗುಣಭರಿತನಾದಂತಹ ಪರಮಾತ್ಮನಲ್ಲೇ ನಿತ್ಯ ಸತ್ವೇ ಅಂದ್ರೆ ಪರಮಾತ್ಮನಲ್ಲೇ ಸ್ಥಃ ಅಂದ್ರೆ ಇರುವಂತಹದ್ದು, ಅವನ ಚಿಂತನೆಯೇ ಮಾಡುವಂತಹದ್ದು ಅಂತ ಅರ್ಥ. ಅದು ಬಿಡಿಸ್ತಾರೆ. ನಿತ್ಯಂ ಹರಿಸ್ಮೃತಿಮಾನ್, ನಿತ್ಯವೂ ಪರಮಾತ್ಮನ ಸ್ಮರಣೆಯನ್ನು ಮಾಡುವಂಥವನ. ಭವ ಇಲ್ಲಿ ಎಲ್ಲ ಕಡೆಯೂ ಸಹಿತ ಭವ ಅಂತ ತಿಳ್ಕೊಳ್ಬೇಕು. ನಿರ್ದ್ವಂದ್ವೋ ಭವ ಅವ ಹೇಳಿದ. ನಿಸ್ತ್ರೇಗುಣ್ಯೋ ಭವ ಅರ್ಜುನ ಅಂತ ಹೇಳಿದಲ್ಲ. ವೇದದ ಆಂತರ್ಯವಿರುವಂತಹ ಪರಮಾತ್ಮನನ್ನೇ ತಿಳಿ, ಹೊರತು ವೇದ ಆಪಾತ ಕಾಣುವಂತಹ ವಿಷಯದಲ್ಲಿ ಭ್ರಾಂತಿಯನ್ನು ಮಾಡಬೇಡ. ನಿರ್ದ್ವಂದ್ವನಾಗು ಭವ, ನಿತ್ಯ ಸತ್ವಸ್ಥನಾಗು. ಆಗು ಅಂದ್ರೆ ಭವ, ಎಲ್ಲ ಕಡೆ ಭವ ಅನ್ನ ಎಲ್ಲ ಕಡೆ ಅನುವರ್ತನೆ ಮಾಡಿಕೊಳ್ಬೇಕು, ಅನ್ವಯ ಮಾಡಿಕೊಳ್ಬೇಕು. ಭವ ಇತಿ ಸರ್ವತ್ರ ಅನ್ವಯತಿ, ಅನ್ವಯ ಮಾಡಿಕೊಳ್ಳಬೇಕು. ಕಥಂ ನಿತ್ಯಂ ಹರಿಸ್ಮೃತಿ ನಿತ್ಯತಃ ಆತ್ಮವಾನ್. ಅದೇಗೆ ನಿತ್ಯೋಸ್ಮರಣೆ ಮಾಡ್ಲಿಕ್ಕೆ ಆಗ್ತದೆ ರೀ? ಒಂದು ವಿಷಯ ನಿತ್ಯೋಸ್ಮರಣೆ ಮಾಡ್ಲಿಕ್ಕೆ ಆಗ್ತದ? ಹೇಗೆ ಮಾಡ್ಬೇಕು ನಾವು ಅದನ್ನು ಅಂತ ಹೇಳಿದ್ವಿ. ಆತ್ಮವಾನ್ ಅಂದ್ರೆ ಪರಮಾತ್ಮವಾನ್ ತಥಾ ಸ್ಮೃತಿಮಾನ್ ಇತಿ. ಅವ ಪರಮಾತ್ಮ ಅಂತ ಚಿಂತನೆ ಮಾಡು. ಪರಮಾತ್ಮ ಪದಕ್ಕೆ ಅರ್ಥ ಏನ್ರಿ? ಪರಮಾತ್ಮ ಅಂದ್ರೆ ಆಗ್ತದ? ಸೂತ್ರ ಇದೆ, ವ್ಯಾಸ ಹೇಳಿಕೊಟ್ಟಿದ್ದ ನಮಗೆ. ಓಂ ಆತ್ಮೇತಿ ರೂಪಗಚ್ಚಂತಿ ಗ್ರಾಹಯಂತಿ ಚ ಓಂ ಎಂಬುವಂತಹ 4ನೇ ಅಧ್ಯಾಯದ 1ನೇ ಪಾದದ 3ನೇ ಸೂತ್ರ ಹೇಳುವಾಗೆ ಸೂತ್ರೋಕ್ತ ದಿಶಾ ಮಮ ಸ್ವಾಮಿ ಹರಿ ಅನುವ್ಯಾಖ್ಯಾನ. ಅದಕ್ಕೆ ಆಚಾರ್ಯರ ಅನುವ್ಯಾಖ್ಯಾನದ ಹೇಳುವಾಗೆ ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಪದಕ್ಕೆ ಅರ್ಥ ಏನು? ಮಮ ಸ್ವಾಮಿ ಹರಿ ನಿತ್ಯಂ ಸರ್ವಸ್ಯ ಪತಿರೇವಚ. ಪರಮಾತ್ಮ ಪದಕ್ಕೆ ಅರ್ಥ ಏನಾಯ್ತಾಗಾದ್ರೆ ನನಗೆ ಅವ ಸ್ವಾಮಿ, ಅಷ್ಟು ಮಾತ್ರವಲ್ಲ ನನ್ನ ರಕ್ಷಕ ಅಂತ ಚಿಂತನೆ ಮಾಡಬೇಕು. ಇದೇ ಸ್ಮೃತಿ ಮಾಡಬೇಕು. ಏನು ಸ್ಮೃತಿ ಮಾಡಬೇಕು? ಇದನ್ನೇ ಸ್ಮೃತಿ ಮಾಡಬೇಕು. ನನ್ನ ರಕ್ಷಕ, ನನ್ನ ಸ್ವಾಮಿ ಅಂತ ಚಿಂತನೆ ಮಾಡು. ಅಪ್ರಾಪ್ತ ಪ್ರಾಪ್ತಿ ಯೋಗ, ಪ್ರಾಪ್ತಿ ಪರಿರಕ್ಷಣಂ ಕ್ಷೇಮ ಮತ್ತೆ ಹೇಳ್ತಾರೆ ಇದನ್ನ. ಯೋಗಕ್ಷೇಮವನ್ನು ಕೊಡ್ತೇನೆ, ನಾನು ಅನುಗ್ರಹ ಮಾಡ್ತೇನೆ ಅಂತ ಹೇಳಿದಕ್ಕೆ ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ನಮಗೆ ಸಿಗದೇ ಇರುವಂತಹದ್ದು ಯೋಗ, ಸಿಗದೇ ಇರುವಂತಹದ್ದು ಸಿಗ್ತದಲ್ಲ, ಭಾಗ್ಯ ಉದಯ ಆಗ್ತದಲ್ಲ, ಅದು ಯೋಗ. ಕ್ಷೇಮವಾದಕ್ಕೆ ಅರ್ಥ ಏನು? ಪ್ರಾಪ್ತ ಪರಿರಕ್ಷಣೆ, ಸಿಕ್ಕಿದ್ದು ಹಾಗೆ ರಕ್ಷಣೆ ಮಾಡಿಕೊಳ್ಬೇಕಲ್ಲ, ಅದು ಕ್ಷೇಮ. ಅಂದರೆ ಯಾವುದು ಯೋಗ, ಯಾವುದು ಕ್ಷೇಮ ಬಿಡಬೇಕು ಅಂತ ಹೇಳ್ತಾ ಇದ್ದಾನೆ. ಇವಾಗ ಯೋಗ ಮಾಡು ಅಂತ ಹೇಳ್ತಾನೆ, ಇಷ್ಟಕ್ಕೆ ತೋರ್ತಾನೆ. ಇವಾಗ ಇಲ್ಲಿ ನೋಡ್ರೆ ಯೋಗ ಬಿಡು ಅಂತ ಹೇಳ್ತಾನಲ್ಲ. ಅಂದರೆ ಅಲ್ಲಪ್ಪ, ಶಾಸ್ತ್ರ ವಿರುದ್ಧ ವಿಷಯೋ ಯೋಗಕ್ಷೇಮಾಭ್ಯಾಂ ನಿಷ್ಕ್ರಾಂತೋ ನಿರ್ಯೋಗಕ್ಷೇಮ. ಶಾಸ್ತ್ರಕ್ಕೆ ವಿರುದ್ಧವಾದಂತಹ ಅಂದರೆ ಲೌಕಿಕವಾದಂತಹ ಪ್ರಾಕೃತಿಕವಾದಂತಹ ಯೋಗಕ್ಷೇಮಗಳನ್ನು ಬಿಡು ಅಂತ ಹೇಳ್ತಾ ಇದ್ದಾನೆ. ಶಾಸ್ತ್ರ ವಿರುದ್ಧ ವಿಷಯೇ ಯೋಗಕ್ಷೇಮ ಹೀನೋಭವ ಇತ್ಯರ್ಥ. ಎಲ್ಲ ಕಡೆ ಭವ ತೋಳ್ಬೇಕು. ಅದರ ವಿಷಯದಲ್ಲಿ ಏನೋ ಹೀನನ, ಅದರಿಂದ ದೂರ ಇರು ಅಂತ ಅರ್ಥ. ಶಾಸ್ತ್ರ ವಿರುದ್ಧವಾದಂತಹ ವಿಷಯದಲ್ಲಿ ಯೋಗಕ್ಷೇಮವನ್ನು ಮಾಡಿಕೊಳ್ಳಬೇಡ. ಅದು ಬೇಕು, ಅದರ ಪಡೆದದ್ದನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೂ ಹೋಗಬೇಡ. ಉಪಲಕ್ಷಣಂ ಏತತ್, ಉಪಲಕ್ಷಣವಾಗಿ ಮತ್ತೊಂದು ವಿಷಯ ತೊಳಬೇಕು ಅಂತ ಹೇಳ್ತಾ ಇದ್ದ. ಏನು ಅಂತ? ತಾದೃಶ ಯೋಗಕ್ಷೇಮ ಇಚ್ಛಾಹೀನೋಪಿ ಭವ ಇತ್ಯರ್ಥ. ಉಪಲಕ್ಷಣ ಅಂದ್ರೆ ಮತ್ತೊಂದು ಅರ್ಥ ಅಂತ. ಏನು ಅಂತ? ಅವ ಕೇವಲ ಅಲ್ಲಿ ಯೋಗಕ್ಷೇಮವನ್ನು ಮಾಡಬೇಡ ಅಂತ ಮಾತ್ರ ಹೇಳ್ತಿಲ್ಲ, ಆ ಯೋಗಕ್ಷೇಮ ಇಚ್ಛೆಯನ್ನು ಪಡ್ಲಿಕ್ಕೆ ಹೋಗ್ಬೇಕು.
ಇಚ್ಛೆನೂ ಪಡಬಾರ್ದು ಅಂತ. ಒಟ್ಟಾರೆಯಾಗಿ ಪರಿಪೂರ್ಣ ಅರ್ಥದ ಚಿಂತನೆಯನ್ನು ಮಾಡಿ ತೋರಿಸ್ತಾರೆ ಮುಂದಿನ ವಿಷಯದಲ್ಲಿ. ನಿರ್ದ್ವಂದ್ವತ್ವಾದಿ ವಿಶೇಷಣಯುಕ್ತಸ್ಯ ನಿತ್ಯ ಪುಮರ್ಥ ಹೇತುರ್ ಭಗವಾನ್ ಏವ ವೇದ ತಾತ್ಪರ್ಯ ವಿಷಯೋ ನಾ ಕಾಮ್ಯಕರ್ಮೇತಿ ಜ್ಞಾತ್ವಾ ಕಾಮ್ಯಕರ್ಮ ತ್ಯಾಗೇನ ಸರ್ವತ್ರ ಸಂತತಃ ಸಾಧುಗುಣೋ ಹರಿಹಿ ಮಮ ಸ್ವಾಮಿ ಇತಿ ನಿತ್ಯಸ್ಮರಣಮೇವ ಜ್ಞಾನೋಪಾಯೋ ನತು ಐಕ್ಯಸ್ಮೃತಿ ಇತ್ಯುಕ್ತಂ ಭವತಿ. ಇಡೀ ಶ್ಲೋಕದ ಆಂತರ್ಯವನ್ನು ಎಷ್ಟು ಚಂದ ಹೇಳ್ತಾರೆ ನೋಡಿ ರಾಯರು. ಏನ್ರಿ ಈ ಶ್ಲೋಕ ತಾತ್ಪರ್ಯ ಹೇಳಿ ಅಂದರೆ ಒಮ್ಮೆ ರಾಯರು ತೆಗೆದು ನೋಡ್ಬಿಟ್ರೆ ಆಯ್ತು. ಏನು ಅಂತ ಹೇಳ್ತಾ ಇದ್ದಾರೆ. ಎರಡನೇ ಪದಕ್ಕೆ ಹೋಗ್ಬೇಕು. ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥ ಅಂದರೆ ನಿರ್ದ್ವಂದ್ವಾದಿಗಳ ವಿಶೇಷಣಯುಕ್ತವಾಗಿ, ಅಂದರೆ ಸುಖ ದುಃಖಗಳು ಸಮವಾಗಿದ್ದುಕೊಂಡು ದುಃಖ ಹೇಗೆ ಬೇಡವೋ ಸುಖವೂ ಹಾಗೆ ಬೇಡ, ಅಥವಾ ಸುಖದಲ್ಲಿ ಹಿಗ್ಗುವಂತಹದ್ದು ದುಃಖದಲ್ಲಿ ಕುಗ್ಗದೇ ಇದ್ದವರಾಗಿ ನಿತ್ಯ ಪುಮರ್ಥ ಹೇತುರು ಭಗವಾನ್ ಏವ ವೇದ ತಾತ್ಪರ್ಯ ವಿಷಯ, ನಿತ್ಯ ಪುರುಷಾರ್ಥಕ್ಕೆ ಕಾರಣವಾದ ಅನಂತ್ಯ ಪುರುಷಾರ್ಥ ಅಂದರೆ ಯಾವುದು? ಮೋಕ್ಷ. ಆ ಮೋಕ್ಷಕ್ಕೆ ಕಾರಣೀಭೂತನಾದಂತಹ ಭಗವಂತನೇ ಅನಂತ ವೇದಗಳಿಗೆ ತಾತ್ಪರ್ಯ ವಿಷಯನಾದವ ಅಂತ ತಿಳಿದು ಬಂತು. ಯಾವುದಕ್ಕೆ? ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಅಂತ ಪದಕ್ಕರ್ಥ ಸಿಕ್ತು. ಪುರುಷಾರ್ಥಕ್ಕೆ ಕಾರಣೀಭೂತನಾದಂತಹ ಪರಮಾತ್ಮನೇ ಎಲ್ಲ ಅನಂತ ವೇದಗಳು ವಿಷಯೀಕರಿಸ್ತಾ ಇದೆ ಎಂದು ಚಿಂತನೆ ಮಾಡಿ, ಹೊರತು ಕಾಮ್ಯಕರ್ಮಗಳನ್ನು ಹೇಳ್ತಾ ಇಲ್ಲ. ಕಾಮ್ಯಕರ್ಮಭೂತವಾದಂಥ ಅದರಿಂದ ಸಿಗುವಂತಹ ಸ್ವರ್ಗಾದಿ ಫಲಗಳನ್ನು ವೇದಗಳು ಹೇಳ್ತಿಲ್ಲ ಅಂತ ತಿಳಿದು ಕಾಮ್ಯಕರ್ಮವನ್ನು ತ್ಯಾಗ ಮಾಡಿ ಇದನ್ನು ಹೇಳ್ತಿದ್ದ ಅದನ್ನು ಹೇಳ್ತಿರೋ ಅರ್ಥ ಏನು? ಹಾಗಾದರೆ ಪರಮಾತ್ಮನನ್ನೇ ತಿಳಿದು ಕಾಮ್ಯಕರ್ಮಭೂತವಾದಂತಹ ಸ್ವರ್ಗಾದಿ ಫಲದಲ್ಲಿ ಇಚ್ಛೆಗಿಲ್ಲದೆ ಅದನ್ನು ತ್ಯಾಗ ಮಾಡಿಕೊಂಡು ಅಂತಲೇ ಅರ್ಥ. ತ್ಯಾಗ ಮಾಡಿಕೊಂಡು ಸರ್ವತ್ರ ಸಂತತನಾದವ, ಅಂದರೆ ಸಂತತ ಅಂದರೆ ವ್ಯಾಪ್ತನಾದವ. ನಿತ್ಯ ಸತ್ವಸ್ಥಃ, ಸ್ಥಃ ಪದಕ್ಕೆ ನಿತ್ಯ ಸತ್ವ ಪದಕ್ಕೆ ಅರ್ಥ ಸತ್ವಾನುಗುಣ ಭರಿತ. ಅಷ್ಟು ಮಾತ್ರವಲ್ಲ, ಎಲ್ಲತ್ರ ವ್ಯಾಪ್ತನಾದವನನ್ನೇ ಚಿಂತನೆ ಮಾಡ್ತಾ ಸ್ಥಃ ಅವನಲ್ಲೇ ಇದ್ದುಕೊಂಡವನಾಗಿ ಅವಾಗೆಂತವ ಸಾಧುಗುಣೋ ಭರಿತ ಹರಿ ಸತ್ವಾಗುಣ ಭರಿತನಾದವ ಪರಮಾತ್ಮ ಅಂತ ಚಿಂತನೆ ಮಾಡಿ. ಅಷ್ಟು ಮಾತ್ರವಲ್ಲ, ಅವನನ್ನೇಗೂ ಚಿಂತನೆ ಮಾಡಬೇಕು. ಮಮ ಸ್ವಾಮಿ ನಿತ್ಯ ಸ್ಮರಣಮೇವ. ಏನು ಸ್ಮರಣೆ? ನನ್ನ ಸ್ವಾಮಿಯಾದವ, ನನ್ನ ರಕ್ಷಕನಾದವ ಅಂತ ಚಿಂತನೆ ಮಾಡಿ. ಜ್ಞಾನೋಪಾಯೋ ನತು ಏಕ್ಯ ಸ್ಮೃತಿ ಇತ್ಯುಕ್ತಂ ಭವತಿ. ಇದೇ ಜ್ಞಾನದ ಉಪಾಯ. ಜ್ಞಾನ ಸಾಧನೆ ಅಂತ ಹೇಳಿದ್ರೆ ಇದೇ ಜ್ಞಾನ ಸಾಧನೆ. ಏನು ಹೊರತು ಜೀವೇಶ್ವರಿ ಐಕ್ಯ ವಿಷಯವಲ್ಲ. ಜ್ಞಾನ ಸಾಧನೆ ಅಂದರೆ ಇದೆ ಜ್ಞಾನ ಸಾಧನೆ. ಏನು ಅಂತ ಜ್ಞಾನ ಸಾಧನೆ? ನಿರ್ದ್ವಂದ್ವಭೂತನಾಗಿ ನಿತ್ಯವೂ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ಚಿಂತನೆಯನ್ನು ಏನು ಅಂತ ಸ್ಮರಣೆ? ಅವ ಆತ್ಮ ಅಂತ. ಎಂತಹ ಆತ್ಮ? ಪರಮಾತ್ಮ ನಮ್ಮ ಸ್ವಾಮಿಯಾದವ, ನಮ್ಮ ರಕ್ಷಕನಾಗದವ, ನಮಗೆ ಪತಿಯಾದವ ಅಂತ ಚಿಂತನೆ ಮಾಡಿ ಅನಂತ ವೇದಗಳ ತಾತ್ಪರ್ಯವೂ ಪರಮಾತ್ಮನಿದೆ ಹೊರತು ಕಾಮ್ಯ ಕರ್ಮಭೂತವಾದಂತಹ ಸ್ವರ್ಗಾದಿ ಫಲಗಳಲ್ಲಿಲ್ಲ ಅಂತ ಅದನ್ನು ತ್ಯಾಗ ಮಾಡಿದೆ. ಅಂತಹ ಪರಮಾತ್ಮನನ್ನು ವಿಶೇಷವಾಗಿ ಸ್ಮರಣೆ, ಅವನ ರಕ್ಷಕ ನಮಗೆ ಅಂತ ಚಿಂತನೆ ಮಾಡ್ತಾ ಸರ್ವತ್ರ ವ್ಯಾಪ್ತನಾದ ನಮಗೆ ಸತ್ವಾದ ಗುಣಭರಿತನಾದಂತಹ ಪರಮಾತ್ಮನ ಚಿಂತನೆ ಮಾಡಿ ದ್ವಂದ್ವರಹಿತರಾಗಿ ಲೌಕಿಕವಾದಂತಹ ಪ್ರಾಕೃತಿಕವಾದಂತಹ ಯೋಗಕ್ಷೇಮಗಳನ್ನು ಇಚ್ಛೆಯೂ ಪಡೆದೆ ಇರುವಂತಹದ್ದೇ ಏನು? ಜ್ಞಾನ ಉಪಾಯ, ಹೊರತು ಜೀವೇಶ್ವರರ ಐಕ್ಯವಲ್ಲ ಅಂತ ತಿಳಿಯೋದೇ ಇಡೀ ಶ್ಲೋಕದ ಅಂತರಾರ್ಥ, ಶ್ಲೋಕದ ಚಿಂತನೆ. ಜ್ಞಾನೋಪಾಯ ಪ್ರಾರಂಭವಾಯಿತು ಇಲ್ಲಿಂದ. ಜ್ಞಾನ ಸಾಧನೆ ಅಂದರೆ ಇದೇ ಜ್ಞಾನ ಸಾಧನೆ. ಒಂದು 5 ಮಾರ್ಕ್ ಕ್ವಶನ್ ಇದೆ ಇಡೀ ಶ್ಲೋಕದ ಚಿಂತನೆ. 5 ಮಾರ್ಕ್ ಕ್ವಶನ್ ಬರ್ತದೆ ನಿಮಗೆ. ಜ್ಞಾನೋಪಾಯ ಅಂದರೆ ಏನು ಅಂತ 2ನೇ ಅಧ್ಯಾಯದ 45ನೇ ಶ್ಲೋಕದ ವಿವರಣೆ ನೀಡಿಯೋದೇ ಜ್ಞಾನೋಪಾಯದ ಆಂತರಿಕ ಅರ್ಥದ ಚಿಂತನೆ ಅಂತ. ಹೀಗೆ 45ನೇ ಶ್ಲೋಕದ ಚಿಂತನೆ, ಮುಂದೆ 46 ಶ್ಲೋಕಗಳಿಂದಾಗಿ ಮತ್ತಷ್ಟು ವಿಷಯದ ಜ್ಞಾನೋಪಾಯದ ವಿಷಯವನ್ನು ಕುರಿತು ಚಿಂತನೆ ಮಾಡಿಸ್ತಾನೆ ಪರಮಾತ್ಮ. ಮುಂದಿನ ಪಾಠದಲ್ಲಿ ಕಾಣೋಣ. ಕೃಷ್ಣಾರ್ಪಣ.